ಹಾಯ್ ಎವ್ರಿವನ್, ನೋಡ್ರಿ ನಾವು ಎಲಿಮಿನೇಷನ್ ಮೆಥಡ್ ಅನ್ನ ಡಿಸ್ಕಷನ್ ಮಾಡಕತ್ತೀವಿ. ಆಲ್ರೆಡಿ ತುಂಬಾ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ. ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ರಿ, ಅದೇ ತರ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ ಇನ್ನೊಂದ್ ಚಾನಲ್ ಐತೆ ಮಲ್ಲಿಕಾರ್ಜುನ್ ಕಿಲೆದರ್ ಅಂತಂದೇಳಿ ಸೆಂಟ್ರಲ್ ಗವರ್ಮೆಂಟ್ ಗೋಸ್ಕರ, ಸೊ ಅದನ್ನು ಕೂಡ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಿದ್ದೀನಿ, ನೀವು ಅದನ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡ್ರಿ ಡಿಸ್ಕಷನ್ ಮಾಡೋಣ. ಫಸ್ಟ್ ಕೈನ್ಸ್ ಏನಿದ್ರೆ, ನಿರ್ಭಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಅಪರಾಧಿಗಳು ಭಾರತದ ರಾಷ್ಟ್ರಪತಿಯವರಿಗೆ ಸಲ್ಲಿಸಿದ ಕ್ಷಮಾದಾನ ಅರ್ಜಿಯನ್ನ ರಾಷ್ಟ್ರಪತಿಯವರು ಶಿಕ್ಷೆ ಅಂದರೆ ಮರಣದಂಡದ ಶಿಕ್ಷೆ ಎಂಬ ಸಂವಿಧಾನಾತ್ಮಕ ಉಪಬಂಧವನ್ನು ಉಪಯೋಗಿಸಿ ಸಂವಿಧಾನದ ಯಾವ ಅನುಚ್ಛೇದದ ಅನುಸಾರವಾಗಿ ತಿರಸ್ಕಾರ ಮಾಡಿದ್ರು ಅಂತ ಹೇಳಿ ಕ್ವಶನ್ ಇದೆ. ಸೊ ಇಲ್ಲಿ ನೋಡ್ರಿ, ಈ ತರ ಕ್ವಶನ್ಸ್ ಗಳು ಬಂದಾಗ 70, 71, 72, 74 ಈ ತರ ಕಂಟಿನ್ಯೂಷನ್ ಅದಾವಲ್ಲ, ಈ ತರ ಕಂಟಿನ್ಯೂಷನ್ ಆಪ್ಷನ್ಸ್ ಗಳು ಎಲ್ಲಾದ್ರೂ ಬಂದ್ವು ಅಂತಂದ ಹೇಳಿದ್ರೆ ಇಲ್ಲೊಂದು ಸ್ಮಾಲ್ ಟ್ರಿಕ್ ಐತೆ. ಇದನ್ನ ನಾವು 50-50 ಅಂತಂದ ಹೇಳ್ತೀವಿ. 50% ಕರೆಕ್ಟ್ ಆಗ್ಬಹುದು, 50% ರಾಂಗ್ ಆಗ್ಬಹುದು. ಸೊ ಇದು 50-50. ನಿಮ್ಗೆ ಏನು ಗೊತ್ತಾಗ್ಲಿಲ್ಲ ಅಂತಂದ್ರೆ ಆ ಟೈಮ್ ಒಳಗಡೆ ನೋಡ್ರಿ, ಅತಿ ಚಿಕ್ಕದಾಗಿರೋದು ಆಮೇಲೆ ಅತಿ ದೊಡ್ಡದಾಗಿರೋದು ಇವನ್ ಎರಡು ಏನಂತ ಹೇಳಿದ್ರೆ ತೆಗೆದು ಹಾಕ್ಬೇಕು ಆಪ್ಷನ್ ಒಳಗಡೆ. ಇಲ್ಲ 70 ಆಮೇಲೆ 74 ತೆಗೆದು ಹಾಕ್ಬೇಕು. ಇನ್ನು ಇವ್ನು ಉಳಿದದ್ ಎರಡು ಇರ್ತಾವಲ್ಲ, ಕಂಪ್ಲೀಟ್ಲಿ ಆಲ್ಮೋಸ್ಟ್ ರಿಲೇಟಿವ್ ಇರ್ತಾವಲ್ಲ, ಅದರಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಆಗಿರುತ್ತೆ. ಇದು 50-50. 50 ಅನ್ನೋದಕ್ಕಿಂತ 70-30%. 70% ಯಾವಾಗ್ಲೂ ಕರೆಕ್ಟ್ ಆಗುತ್ತೆ, 30% ರಾಂಗ್ ಆಗುತ್ತೆ. ನೀವು ನೋಡ್ಕೊಂಡ್ ಹಾಕ್ಬೇಕು. ಸೊ ಇದು ಒಂದು ಮಾತ್ರ. ಇಲ್ಲಿ ಏನಂತಂದ್ರೆ ರಾಷ್ಟ್ರಪತಿಯವರ ಕ್ಷಮಾದಾನ ಅಂತಂದ್ರೆ ನಮ್ಗೆ ಆರ್ಟಿಕಲ್ 72 ಅಂತ ಹೇಳ್ತೀವಿ. ಸೊ ಅದ್ರ ಪ್ರಕಾರ ಏನ್ ಮಾಡ್ತಾರಂದ್ರೆ ಅವ್ರು ಕ್ಷಮೆಯನ್ನು ನೀಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಕ್ಷಮಾದಾನಕ್ಕೋಸ್ಕರ ಏನ್ ಅರ್ಜಿ ಸಲ್ಲಿಸಿರ್ತಾರಲ್ಲ ಅದನ್ನ ತಿರಸ್ಕಾರ ಮಾಡಬಹುದು, ತಿರಸ್ಕಾರ ಮಾಡಿ ಹೋಗಿಬಹುದು. ಅದು ಆರ್ಟಿಕಲ್ 72 ಒಳಗಡೆ ಬರುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ಈ ತರ ಕ್ವಶನ್ ಕೇಳಿದಾರೆ. ಸೊ ಇವೆಲ್ಲ ತುಂಬಾ ದೊಡ್ಡ ದೊಡ್ಡ ಕ್ವಶನ್ಸ್ ಗಳಿದಾವೆ. ಇಲ್ಲಿ ನೋಡ್ರಿ, ಆಪ್ಷನ್ಸ್ ಒಳಗಡೆ ಯಾವ್ದು ಕರೆಕ್ಟ್ ಅಂತಂದ್ರೆ ಎ ಕರೆಕ್ಟ್, ಎ ಕರೆಕ್ಟ್, ಎ ಕರೆಕ್ಟ್, ಎ ಕರೆಕ್ಟ್ ಅಂತಂದಿದೆ. ಅಂದ್ರ ನಾವು ಓದೋದ ಬೇಡ, ಎ ಆಲ್ವೇಸ್ ಕರೆಕ್ಟ್, 100% ಕರೆಕ್ಟ್. ಅದು 1599ರಲ್ಲಿ ದಿ ಮರ್ಚೆಂಟ್ ಅಡ್ವೆಂಚರಸ್ ಅಂತ ಹೇಳಿ ಒಂದು ಗುಂಪು ರೆಡಿ ಆಯ್ತು. ದಿ ಮರ್ಚೆಂಟ್ ಅಡ್ವೆಂಚರಸ್ ಅಂತ ಹೇಳಿ ಒಂದು, ಈಗ ನಾವು ವಾಟ್ಸ್ಆಪ್ ಗ್ರೂಪ್ ರೆಡಿ ಮಾಡ್ತೇವಲ್ಲ, ಹಂಗ ಒಂದು ಸಂಘವನ್ನ ಕಟ್ಟಿದ್ರು, ಆರ್ಗನೈಸೇಷನ್ ಕಟ್ಟಿದ್ರು. ಅದು ಕರೆಕ್ಟ್ ಐತೆ ಇಲ್ಲಿ ಕೊಟ್ಟಿರೋ ಪ್ರಕಾರ. ಸೊ ಅದಾದ ನಂತರ ಇನ್ ಉಳಿದಿರೋದನ್ನ ನಾವು ಡಿಸ್ಕಷನ್ ಮಾಡೋದು. ಸರ್ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಂದ್ರೆ 1600 ಒಳಗಡೆ ರಾಣಿ ಎಲಿಜಬೆತ್ ಅವರಿಂದ ಒಂದು ಅನಿರ್ದಿಷ್ಟ ಅವಧಿವರೆಗೆ ಪೂರ್ವದೊಂದಿಗೆ ವ್ಯಾಪಾರ ನಡೆಸುವ ಏಕಸ್ವಾಮ್ಯವನ್ನ ಮಂಜೂರು ಮಾಡಿದ್ರು. ನಾವ್ ಹೇಳ್ತೀವಲ್ಲ, ಇದನ್ನ ಈ ಸಿಂಪಲ್ ಆಗಿ ಏನಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ರಚನೆ ಆಯ್ತು ಸರ್ 1600 ಅಂತಂದೇಳಿ ಅದೈದು. ಸೊ ಆಪ್ಷನ್ ಬಿ ಕೂಡ ಏನಂತ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಏನಾಗುತ್ತೆ, ಆಪ್ಷನ್ ಬಿ ಕೂಡ ಇಲ್ಲಿ ಕರೆಕ್ಟ್ ಆಗುತ್ತೆ. ಕ್ಲಿಯರ್? ಸೊ ಆಪ್ಷನ್ ಬಿ ಇದ್ರೊಳಗೈತೆ, ಆಮೇಲೆ ಇದ್ರೊಳಗೈತೆ. ಅಂದ್ರೆ ಇಲ್ಲಿ ನೋಡ್ರಿ, ಇವೆರಡು ರಾಂಗ್ ಆಗಿದೆ. ಸೊ ಎ ಸಿ ರಾಂಗ್. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಹೇಳ್ಬೋದು ನೋಡ್ರಿ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಎ ಮತ್ತು ಡಿ ಇದೇನಂತಂದ್ರೆ ರಾಂಗ್ ಆಯ್ತು. ಬಿ ಮಾತ್ರ ಈ ಎರಡು ಚೆಕ್ ಮಾಡಿದಾಗ ಈ ಆಪ್ಷನ್ ಒಳಗಡೆ, ಈ ಆಪ್ಷನ್ ಒಳಗಡೆ ಸಿ ರಾಂಗ್ ಆಯ್ತು. ನಾವ್ ಏನೋ ನೋಡೋದ ಬೇಡ, ಕಂಪ್ಲೀಟ್ ಆಗಿ ಸಿ ರಾಂಗ್ ಆಗಿಬಿಡುತ್ತೆ. 1608ರಲ್ಲಿ ಸೂರತ್ ಅಲ್ಲಿ ಬರಂಗಿಲ್ಲ. 1609 ಕ್ಯಾಪ್ಟನ್ ವಿಲಿಯಮ್ಸ್ ಬರ್ತಾನ. 1615 ಸರ್ ಥಾಮಸ್ ರೋ ಬಂದ್ಬಿಟ್ಟು ಯಾರ ಹತ್ರ, ಜಹಾಂಗೀರ್ ಹತ್ರ ಪರ್ಮಿಷನ್ ಕೇಳ್ತಾನ. ಅದಾದ ನಂತರ ಅವ್ರು ಸೂರತ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅಲ್ಲಿವರೆಗೂ ಸ್ಥಾಪನೆ ಮಾಡಂಗಿಲ್ಲ. ಆಟೋಮೆಟಿಕ್ ಆಗಿ ಸಿ ರಾಂಗ್ ಆಗತ್ತೆ ನೋಡ್ರಿ, ಸಿ ರಾಂಗ್ ಆಯ್ತು. ಇವನ್ ಏನಂತಂದ್ರೆ ಡಿ ಎರಡು ಕಡೆ ಬಂದವಲ್ಲ, ಈಗ ನಾವು ಚೆಕ್ ಮಾಡೋಣ ಡಿ ಅಂತಂದೇಳಿ. ಕಂಪನಿ ವ್ಯಾಪಾರದ ಏಕಸ್ವಾಮ್ಯವನ್ನ 1609ರಲ್ಲಿ 1ನೇ ಜೇಮ್ಸ್, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಬ್ರಿಟಿಷ್ಗೆ ರಾಣಿ ಇದಾಳ, ರಾಣಿ ಎಲಿಜಬೆತ್. ಜೇಮ್ಸ್ ಎಲ್ಲ ಬಂದಿವ ಬರಂಗಿಲ್ಲ. ಜೇಮ್ಸ್ ಅಂದ್ರೆ ರಾಜರ ಇಲ್ಲ ಅಲ್ಲಿ, ಮೇನ್ ಎಲ್ಲ ರಾಣಿಗಳ ಮೇನ್ ಇದ್ರು ಅಲ್ಲಿ. ಸೊ ಅದಕ್ಕೋಸ್ಕರ ಡಿ ರಾಂಗ್ ಆಗುತ್ತೆ. ಎ ಮತ್ತು ಬಿ ಮಾತ್ರ ಕರೆಕ್ಟ್ ಆಗ್ತೈತಿ. ಸೊ ನಾವು ಸ್ವಲ್ಪ ಆತರ ಥಿಂಕ್ ಮಾಡೋಣ. ಇದಾದ ನಂತರ ನೆಕ್ಸ್ಟ್ ಒನ್ ನೋಡಿ. ಸೊ ಈ ತರ ಕ್ವಶನ್ಸ್ ಗಳು ಬಂದಾಗ, ದಕ್ಷ ವಿದೇಶಿ ವಿನಿಮಯ ದರ ಮಾರುಕಟ್ಟೆಯಲ್ಲಿ ಗೃಹ ದೇಶೀಯ ಹಣ ಪೂರೈಕೆ ಬೆಳವಣಿಗೆಯಲ್ಲಿ ಹಾಗೂ ಅನಿರೀಕ್ಷಿತ ಹೆಚ್ಚಳವು ಇದಕ್ಕೆ ಕಾರಣವಾಗಿದೆ, ಏನೋ ಮಾಡಬಹುದು ಅಂತ ಕ್ವಶನ್ ಕೇಳಿದಾರೆ. ಸರ್ ಇಲ್ಲಿ ನೋಡ್ರಿ, ಒಂದು ಕರೆನ್ಸಿ ಮುಖಬೆಲೆಯಲ್ಲಿ ತಕ್ಷಣದ ಬೆಲೆ ಏರಿಕೆ, ಒಂದು ಕರೆನ್ಸಿ ಮುಖಬೆಲೆಯಲ್ಲಿ ತಕ್ಷಣದ ಬೆಲೆ ಇಳಿಕೆ ಅಂತಂದೈತ್ರಿ. ಸರ್ ಇಲ್ಲಿ ಅಪೋಸಿಟ್ ಕೊಟ್ಟಿದ್ದಾನ್ರಿ, ವಿರುದ್ಧವಾಗಿ ಕೊಟ್ಟಿದ್ದಾನ್ರಿ. ಆಪ್ಷನ್ಸ್ ಗಳನ್ನ 100% ಆಗಿ ವಿರುದ್ಧದವ್ರಿ. ಸೊ ಅದಕ್ಕೋಸ್ಕರ ಈ ಎರಡರಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಆಗತ್ರಿ. ಸೊ ಇದ್ರಲ್ಲಿ ಆಪ್ಷನ್ ಒಳಗಡೆ ಯಾವ್ದು ಕರೆಕ್ಟ್ ಆಗತ್ರಿ? ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಒಂದು ಕರೆನ್ಸಿಯ ತಕ್ಷಣದ ಬೆಲೆ ಇಳಿಕೆ ಅಂತ ಹೇಳಿ ಆಗತ್ತ. ಈಗ ಸಿಂಪಲ್ ಆಗಿ ಹೆಂಗ್ರಿ ಸರ್, ಈಗ ನೋಡ್ರಿ, ಮಾರುಕಟ್ಟೆ ಒಳಗಡೆ ನಿಮ್ಮದು ಬೆಳವಣಿಗೆ ಹೆಚ್ಚಾಯ್ತು ಅಂತಂದ್ರೆ ಯಾವ್ದಾದ್ರು ಒಂದು ತಗೊಳ್ರಿ. ಮಾರುಕಟ್ಟೆ ಒಳಗಡೆ ಪ್ರಾಡಕ್ಟ್ಸ್ ಎಲ್ಲಾದ್ರೂ ಜಾಸ್ತಿ ಆದ್ವು ಅಂತಂದ್ರೆ ಅದ್ರ ಬೆಲೆ ಏನಾಗತ್ತೆ, ಆಟೋಮೆಟಿಕ್ ಆಗಿ ಇಳಿಕೆ ಆಗತ್ತಲ್ಲ. ಸೊ ಆ ತರ ಥಿಂಕ್ ಮಾಡಿ. ಸೊ ಇಲ್ಲಿ ನೋಡ್ರಿ, ಮೂಲಭೂತ ಹಕ್ಕುಗಳ ಸಿದ್ಧಾಂತವನ್ನ ಆರ್ಟಿಕಲ್ 368ನೇ ಪ್ರಕಾರ ತಿದ್ದುಪಡಿ ಮಾಡಲಾಗದು ಎಂದಂತ ಹೇಳಿ
ಸರ್ವೋಚ್ಚ ನ್ಯಾಯಾಲಯದ ಯಾವ ಮೊಕದ್ದಮೆ ಯಾವ ಕೇಸ್ ಒಳಗಡೆ ಹೇಳಿದ್ರು ಅಂತಂದ್ರೆ ಆರ್ಟಿಕಲ್ 368 ಪ್ರಕಾರ ಮೂಲಭೂತ ಹಕ್ಕುಗಳ ಸಿದ್ಧಾಂತವನ್ನ ತಿದ್ದುಪಡಿ ಮಾಡಬಾರದು ಅಂತ ಹೇಳಿ ಯಾವ್ದ್ರಲ್ಲಿ ಹೇಳ್ತಾರ ಅಂತಂದ ಹೇಳಿದ್ರೆ ಗೋಲಕ್ನಾಥ್ ಕೇಸ್ ಒಳಗಡೆ ಹೇಳ್ತಾರ. ಗೋಲಕ್ನಾಥ್ ಕೇಸ್ ಒಳಗಡೆ ನೋಡ್ರಿ, ನಾನು ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದೀನಿ, ಟಾಪ್ 25 ಸುಪ್ರೀಂ ಕೋರ್ಟ್ ಕೇಸಸ್ ಅಂತಂದೇಳಿ. ಅದ್ರೊಳಗಡೆ ಎಲ್ಲವನ್ನ ನಾನು ನಿಮ್ಗೆ ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದೀನಿ. ಅದ್ರಲ್ಲಿ ಇಂಪಾರ್ಟೆಂಟ್ ಯಾವನ್ನಷ್ಟ ನೆನ್ಪಿಟ್ಕೋಬೇಕು ಅಂತಾನು ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿರ್ಲಿಲ್ಲ ಅಂತ ಹೇಳಿದ್ರೆ ಈ ತರ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕ್ ಬರಂಗಿಲ್ಲ. ಸೊ ಇಲ್ಲಿ ಕೇಶವಾನಂದ ಭಾರತಿ ಕೇಸ್ ಒಳಗಡೆ ಏನ್ ಹೇಳ್ತಾರೆ ಅಂದ್ರೆ ಸರ್ ಪೀಠಿಕೆಯನ್ನ ನೋಡ್ರಿ, ಪೀಠಿಕೆಯನ್ನ ತಿದ್ದುಪಡಿ ಮಾಡ್ಬೇಕು ಅಂತಂದು ಹೇಳ್ತಾರೆ. ಈಗ ಏನಂತಂದ್ರೆ ಇಷ್ಟ ದಿನ ತಿದ್ದುಪಡಿ ಮಾಡಕ್ ಬರಂಗಿಲ್ಲ ಪೀಠಿಕೆಯನ್ನ, ಬಟ್ ಆದ್ರೆ ಕೇಶವಾನಂದ ಭಾರತಿ ಕೇಸ್ ಒಳಗಡೆ ಪೀಠಿಕೆಯನ್ನ ತಿದ್ದುಪಡಿ ಮಾಡಬಹುದು, ಬಟ್ ಆದ್ರೆ ಬೇಸಿಕ್ ಸ್ಟ್ರಕ್ಚರ್ ಹಾಳಾಗಬಾರ್ದು. ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಹಾಳಾಗ್ದಂಗ ಪೀಠಿಕೆ ಅದ್ರೊಳಗೆ ಡೀಟೇಲ್ ಹೇಳ್ಯಾರ ನೋಡ್ರಿ, ಅದನ್ನೆಲ್ಲ ನೀವು ನೋಡ್ಕೋಬಹುದು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಮೇಕ್ ಇನ್ ಇಂಡಿಯಾ ಅಂತಂದ್ ಹೇಳೈತಿ. ಅದ್ರೊಳಗಡೆ ಲಘು ಯುದ್ಧ ಹೆಲಿಕಾಪ್ಟರ್ ಗಳನ್ನ ತಯಾರು ಮಾಡೋ ಸ್ಥಳ ಯಾವುದು ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಈಗ ವೈಜಾಗ್ ಅಂತಂದ್ ಹೇಳಿ ಬಂತು, ವಿಶಾಖಪಟ್ಟಣ ಇದೇನಂತಂದ್ ಹೇಳಿದ್ರೆ ನೇವಿ ಬೇಸ್ ಅಂತಂದ್ ಹೇಳ್ತೇವೆ, ಬರಂಗಿಲ್ಲ. ಕೊಚ್ಚಿನ್ ಅಂತಂದ್ ಹೇಳಿ ಇದು ಕೂಡ ನೇವಿ ಬೇಸ್. ಗುರುಗಾಂವ್ ಅಲ್ಲಿ ಏನಂತಂದ್ ಹೇಳಿದ್ರೆ ಇದೊಂದು IT ಸೆಕ್ಟರ್ ಅಲ್ಲಿ ಬರಂಗಿಲ್ಲ. ನೋಡ್ರಿ ಬೆಂಗಳೂರು ಒಳಗಡೆ ಮಾತ್ರ, ಯಾಕಂತಂದ್ ಹೇಳಿದ್ರೆ ನಿಮ್ಗ HAL ಆಗಿರ್ಬೋದು, ಅದಾದ ನಂತರ DRDO ಆಗಿರ್ಬೋದು, ಎಲ್ಲ ಡಿಫೆನ್ಸ್ ರಿಲೇಟೆಡ್ ಎಲ್ಲಾ ಕಂಪ್ನಿಗಳು ಎಲ್ಲಿದಾವ ಅಂತಂದ್ ಹೇಳಿದ್ರೆ ಬೆಂಗಳೂರದಾಗ ಅದಾವ. ಅದಕ್ಕೋಸ್ಕರ 100% ಏನ ಡಿಫೆನ್ಸ್ ರಿಲೇಟೆಡ್ ಏನ ಕೇಳಿದ್ರು ಕೂಡ ನಿಮ್ದು ಆನ್ಸರ್ ಯಾವಾಗ ಬೆಂಗಳೂರು ಆಗಿರುತ್ತೆ. ಯಾಕಂದ್ರೆ ಇನ್ನೊಂದೇನು ನಮ್ ಕರ್ನಾಟಕ ನಡೆಸೋ ಎಕ್ಸಾಮ್. ಇಲ್ಲಿ ನೋಡ್ರಿ ಇದೇನಂತಂದ್ ಹೇಳಿದ್ರೆ ನಾನ್ ನಿಮ್ಗ ಎಲಿಮಿನೇಷನ್ ಮೆಥಡ್ ಹೇಳತ್ತಿಲ್ಲ, ಯಾಕಂತಂದ್ ಹೇಳಿದ್ರೆ ಮುಂದೆ ಎಲಿಮಿನೇಷನ್ ಮೆಥಡ್ ಯೂಸ್ ಆಗುತ್ತೆ. GST ಬಗ್ಗೆ ಐತಿ. ಈಗ ನೋಡ್ರಿ, ಭಾರತದ ರಾಷ್ಟ್ರಪತಿಗಳು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ GST ಪರಿಷತ್ತನ್ನ, GST ಕಮಿಷನ್ ಅಥವಾ GST ಒಂದು ಇದ್ರನ್ನ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಸಂವಿಧಾನಕ್ಕೆ ಸೇರಿಸ್ತಾರ, ಆಮೇಲೆ ನೇಮಕ ಮಾಡ್ತಾರ. GST ಕೌನ್ಸಿಲ್ ಅಂತಂದ್ ಹೇಳಿ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ GST ಕೌನ್ಸಿಲ್ ಅನ್ನ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ. ಯಾವ ಆರ್ಟಿಕಲ್ ಅಂಡರ್ ಅಂದ್ರೆ ಆರ್ಟಿಕಲ್ 279A ಅಂಡರ್. ಆಮೇಲೆ ಇನ್ನೊಂದ್ ನೆನ್ಪಿಟ್ಕೊಡ್ರಿ, ಇಲ್ಲೇ ಆರ್ಟಿಕಲ್ 280 ಇಲ್ಲಿ ಏನಂತಂದ್ರೆ ಫೈನಾನ್ಸ್ ಕಮಿಷನ್ ಅನ್ನ ನೇಮಕ ಮಾಡ್ತಾರೆ. ಇಲ್ಲಿ GST ಕಮಿಷನ್ ಅನ್ನ ಎಲ್ಲಿ 279A, 280 ಏನಂತಂದ್ರೆ ಫೈನಾನ್ಸ್ ಕಮಿಷನ್ ಅನ್ನ ನೇಮಕ ಮಾಡ್ತಾರೆ. ಇವೆರಡು ಇಂಪಾರ್ಟೆಂಟ್ ನೆನಪಿಟ್ಕೊಡ್ರಿ, ಅದ್ರ ಸಂಬಂಧ ಹೇಳಿದ್ವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, GST ಅನ್ನ ಹೆಂಗ್ ಜಾರಿಗೆ ತಗೊಂಡ್ಬರ್ತಾರ ಅಂತ ಹೇಳಿದ್ರೆ 101ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ 2016 ಒಳಗಡೆ ಜಾರಿಗೆ ತಗೊಂಡ್ಬರ್ತಾರ. ನೋಡ್ರಿ 101ನೇ ಸಾಂವಿಧಾನಿಕ ತಿದ್ದುಪಡಿ 2016 ಮೂಲಕ ಭಾರತೀಯ ಸಂವಿಧಾನಕ್ಕ GST ಅನ್ನ ಸೇರಿಸ್ತಾರ. ಇಲ್ಲಿ ನಾವು ಹೇಳ್ತಾ ಇದ್ದೀವಿ ತಿದ್ದುಪಡಿ ಕಾಯ್ದೆ. ಇಷ್ಟು ಪಾಯಿಂಟ್ಸ್ ಗಳನ್ನ ಇದರಲ್ಲಿ ನೆನಪು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, 1765ರಲ್ಲಿ ಅಲಹಾಬಾದ್ ಒಪ್ಪಂದ ಆಗುತ್ತೆ ಯಾರ ಜೊತೆಗೆ? ಈಸ್ಟ್ ಇಂಡಿಯಾ ಕಂಪನಿ ಜೊತೆಗೆ. ಕ್ಲಿಯರ್? ಈಸ್ಟ್ ಇಂಡಿಯಾ ಕಂಪನಿ ಎಲ್ಲಿ? ಅಲಹಾಬಾದ್ ಒಳಗಡೆ. ಯಾವಾಗ? 1765ದಾಗ. ಆ ಟೈಮ್ದಾಗ ಯಾರಿದ್ರು? ರಾಬರ್ಟ್ ಕ್ಲೈವ್ ಇದ್ದ. ಈಗ ನೋಡ್ರಿ ಸಿಂಪಲ್ ಆಗಿ ಅಲಹಾಬಾದ್ ಇರೋದು ಇಲ್ಲಿ, ಬಂಗಾಳ ಪ್ರಾಂತ್ಯ ಇರೋದು ಇಲ್ಲಿ. ಓಕೆ, ಬಂಗಾಳ ಪ್ರಾಂತ್ಯ ಇಲ್ಲಿ ಅಲಹಾಬಾದ್ ಒಪ್ಪಂದ ಆಗತ್ತೆ. ಪಾಯಿಂಟ್ ಬಂಗಾಳ ಪ್ರಾಂತ್ಯ. ಈಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಸರ್ ಕೋರಮಂಡಲ ಅಂತಂದ್ ನೋಡ್ರಿ. ಕೋರಮಂಡಲ ಅಂತಂದ್ ಹೇಳಿದ್ರೆ ತಮಿಳ್ನಾಡ್ರಿ, ಅಲ್ಲಿ ಯಾಕೆ ಬರುತ್ತೆ? ಬರಂಗಿಲ್ಲ. ಸರ್ ಡೆಲ್ಲಿ ಅಂತಂದ್ ಹೇಳಿ, ಡೆಲ್ಲಿ ಯಾಕೆ ಬರುತ್ತೆ? ಡೆಲ್ಲಿನೂ ಬರಂಗಿಲ್ಲ, ಯಾಕಂತಂದ್ ಹೇಳಿದ್ರೆ ಅಲ್ಲಿ ಮೊಘಲ್ರು ಇರ್ತಾರೆ, ಸೊ ಅದು ಬರಂಗಿಲ್ಲ. ಇದಾದ ನಂತರ ಹುಬ್ಳಿಯಲ್ಲಿ, ಹುಬ್ಳಿ ಅಂತಂದ್ ಹೇಳಿದ್ರೆ ಇದೇ ಪ್ರದೇಶದಲ್ಲಿ ಬರುತ್ತೆ, ಇದು ಆಗಿರ್ಬೋದು ಅಥವಾ ಇದಾಗಿರ್ಬೋದು. ಬಟ್ ಆದ್ರೆ ಅಲಹಾಬಾದ್ ಒಂದು ಒಪ್ಪಂದ ಆಗಿತ್ತು ಅಂತಂದ್ ಹೇಳಿದ್ರೆ ಹುಬ್ಳಿ ಕೋಟೆ ಅದು ಇದು ಅಂತ ಹೇಳಿ ಬರಂಗಿಲ್ಲ. ಸೊ ಇದನ್ನು ತೆಗೆದು ಹಾಕ್ಬೋದು. ಪರ್ಟಿಕ್ಯುಲರ್ ಆಗಿ ಆನ್ಸರ್ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಳ ದಿವಾನಿ ಹಕ್ಕುಗಳ ಬಗ್ಗೆ ಅಲ್ಲಿ ಸಹಿ ಆಗತ್ತೆ. ನಾವೊಂದು ಕಥೆ ಹೇಳಿದೆ ನಿಮ್ಗ, ನನ್ ಲಾಸ್ಟ್ ಕ್ಲಾಸಸ್ ಗಳನ್ನ ಕೇಳಿದ್ರೆ ಪಾಯಿಂಟ್ ಏನಾಗತ್ತಂದ್ರೆ 1757ರಲ್ಲಿ ಒಂದು ಯುದ್ಧ ಆಗತ್ತೆ. ಅದನ್ನ ನಾವು ಕ್ಲಾಸಿಕ್ ಅದನ್ನ ಅಂತಂದ್ ಹೇಳಿ ಕರಿತೀವಿ. ಯಾಕಂತಂದ್ ಹೇಳಿದ್ರೆ ಇಲ್ಲಿ ನವಾಬ್ ಇರ್ತಾನೆ, ಯಾರಂತಂದ್ ಹೇಳಿದ್ರೆ ಸಿರಾಜ್ ಉದ್ದೌಲ್ ಅಂತ ಹೇಳಿ. ಅವ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಬ್ರಿಟಿಷರಿಗೆ ಹೇಳ್ತಾನ, ದಸ್ತಕಗಳನ್ನ ತಗೊಳ್ರಿ, ಅಂದ್ರೆ ಪರ್ಮಿಷನ್ ನ ತಗೊಳ್ರಿ, ವ್ಯಾಪಾರ ಮಾಡ್ರಿ ದಸ್ತಕಗಳನ್ನ ಅಂತ ಹೇಳಿ. ಬಟ್ ಆದ್ರೆ ಬ್ರಿಟಿಷರಿಗೆ ಸಾಕ್ ಬಂದಿರುತ್ತೆ. ನಮ್ ಕಡೆ ಸೈಡ್ ಲ್ಯಾಂಗ್ವೇಜ್ ಹೇಳ್ತಾರಲ್ಲ, ಅಲ್ಲಿ ಸಾಕ್ ಬಂದಿರುತ್ತೆ ಅವ್ರಿಗೆ. ಅದಕ್ಕೆ ಏನ್ ಮಾಡ್ತಾರ ಅಂದ್ರೆ ಇದನ್ನ ದಸ್ತಕಗಳನ್ನ ತಗೊಳ್ದೆ ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಇಲ್ಲೊಂದು ಕೋಲ್ಕತ್ತಾ ಐತಲ್ಲ, ಕೋಲ್ಕತ್ತಾದಲ್ಲಿ ಒಂದು ಕೋರ್ಟ್ ಅನ್ನ, ಒಂದು ಕೋಟೆಯನ್ನ ಕಟ್ಟಕ್ ಸ್ಟಾರ್ಟ್ ಮಾಡ್ತಾರ, ವೆಪನ್ ಗಳನ್ನ ಇಡಕ್ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಸಿಟ್ಟಿಗೆ ಎದ್ದವ ಯುದ್ಧ ಮಾಡ್ತಾರ. ಅದು 1757. ಅದ್ರಲ್ಲಿ ಏನಾಗತ್ತ, ರಾಬರ್ಟ್ ಕ್ಲೈವ್ ಇನ್ನೊಂದು ಕೊಂದಾಗ್ತಾನೆ, ಸಿರಾಜ್ ಉದ್ದೌಲ್. ಇದು ಒಂದ್ ಕದನ ಆಯ್ತು. ಇದಾದ ನಂತರ ಯಾರನ್ನ, ಮೀರ್ ಜಾಫರ್ ನನ್ನ ಏನ್ ಮಾಡ್ತಾರ ಅಂದ್ರೆ ನವಾಬನನ್ನಾಗಿ ಮಾಡ್ತಾರ. ಅವ್ರು ಹೇಳ್ದಂಗೆ ಕೇಳ್ತಿರ್ತಾರೆ. ಅದಾದ ನಂತರ ನೆಕ್ಸ್ಟ್ ಮೀರ್ ಜಾಫರ್ ಕೂಡ ಏನ್ ಮಾಡ್ತಾನ, ಒಂದ್ ಟೈಮ್
ಬ್ರಿಟಿಷ್ ಮಾತು ಕೇಳಂಗಿಲ್ಲ. ಅವಾಗ ಇವನ್ ತಗದ ಇವನ್ ಅಳಿಯನಾದಂತಹ ಮೀರ್ ಕಾಸಿಂ ನನ್ನ ನವಾಬನನ್ನಾಗಿ ಮಾಡ್ತಾರೆ. ಮೀರ್ ಕಾಸಿಂ ಅವಾಗ ಹೂ ಅಂತಾನ, ಆಮೇಲೆ ಹಿಂದ್ ರಾಡ್ ಇಟ್ಬಿಡ್ತಾನ. ಆಮೇಲೆ ಏನ್ ಹೇಳ್ತಾನ, ಅವ್ನು ಬ್ರಿಟಿಷ್ ಮಾತು ಕೇಳಂಗಿಲ್ಲ. ಅವಾಗ 1764 ಏನ್ ಮಾಡ್ತಾರಂತ ಮೀರ್ ಕಾಸಿಂ ನನ್ನ ತೆಗೆದು ಹಾಕಿ ಮತ್ತೆ ಮೀರ್ ಜಾಫರ್ ನನ್ನ ಬಂಗಾಳದ ನವಾಬನನ್ನಾಗಿ ಮಾಡಿದಾಗ ಯಾರ್ಯಾರಿಗೆ ಮೀರ್ ಕಾಸಿಂಗೆ ತುಂಬಾ ಸಿಟ್ಟು ಬರುತ್ತಾ, ಅವನು ಯಾರ ಜೊತೆ ಮಾತಾಡ್ತಾನ, ಡೆಲ್ಲಿ ಒಳಗಡೆ ಒಬ್ಬ ರಾಜ ಇರ್ತಾನಲ್ಲ ಮೊಘಲರ ದೊರೆ, 2ನೇ ಶಾ ಆಲಂ ಅಂತ ಹೇಳ್ತೀವಿ ಅವನು. ಆಮೇಲೆ ಎಲ್ಲಿ ಅವಧ್ ಒಳಗಡೆ, ಉತ್ತರ ಪ್ರದೇಶದ ಅವಧ್ ಒಳಗಡೆ ಶುಜಾ ಉದ್ದೌಲ್ ಅಂತ ಹೇಳಿ, ಯಾರು ಶುಜಾ ಉದ್ದೌಲ್, ಇವರು 3 ಜನ ಸೇರ್ಬಿಟ್ಟು ಒಂದು ದೊಡ್ಡ ಆರ್ಮಿಯನ್ನ ಮಾಡ್ಕೊಂಡು ರಾಬರ್ಟ್ ಕ್ಲೇವ್ ಜೊತೆಗೆ ಯುದ್ಧ ಮಾಡ್ತಾರೆ 1764. ಅದನ್ನ ನಾವು ಬಕ್ಸಾರ್ ಕದನ ಅಂತ ಕರಿತೀವಿ. ರಾಬರ್ಟ್ ಕ್ಲೇವ್ ಬೇಡ, ಇಂಗ್ಲಿಷರ ಜೊತೆಗೆ ಒಂದು ಯುದ್ಧ ಮಾಡ್ತಾರೆ 1764 ಬಕ್ಸಾರ್ ಕದನ. ಇದರಲ್ಲಿ ಇವನ್ನೆಲ್ಲರನ್ನ ಸೋಲಿಸಿದ ನಂತರ ರಾಬರ್ಟ್ ಕ್ಲೈವ್ ಯುದ್ಧ ಏನ್ ಮಾಡ್ತಾ ಅಂತಂದ್ರೆ 1765 ಅಲಹಾಬಾದ್ ಒಪ್ಪಂದವನ್ನ ಮಾಡ್ಕೊಂತಾನೆ. ಯಾರ ಜೊತೆಗೆ, 2ನೇ ಶಾ ಆಲಂ ಮತ್ತು ಶುಜಾ ಉದ್ದೌಲ್ ಜೊತೆ. ಇವ್ರ ಜೊತೆ ಮಾಡ್ಕೊಂಡಾಗ ಅಲ್ಲಿ ಸಹಿ ಮಾಡ್ತಾರೆ. ಏನಂತ ಹೇಳ್ತಾರ ಅಂದ್ರ, 2ನೇ ಶಾ ಆಲಂ ಡೈರೆಕ್ಟ್ ಆಗಿ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ ಪ್ರಾಂತ್ಯಗಳು ಏನದಾವಲ್ಲ ಈ ಪ್ರಾಂತ್ಯದ ದಿವಾನಿ ನೀವ ತಗೊಳ್ಳಿ ಅಂತ. ಅವಾಗ ಏನಾಗತ್ತಂತಂದ್ರೆ ಅದ್ರ ಒಂದು ಸರ್ಕಾರ ಸ್ಟಾರ್ಟ್ ಆಗತ್ತೆ ನೋಡಿ, ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಸ್ಟಾರ್ಟ್ ಮಾಡ್ತಾನೆ 1765 ರಾಬರ್ಟ್ ಕ್ಲೈವ್. ಯಾವುದು ದಿವಾನಿ ಹಕ್ಕು, ಇನ್ನೊಂದು ನ್ಯಾಯವನ್ನ ಕೊಡುವಂಥದ್ದು. ನ್ಯಾಯವನ್ನ ಯಾರು ಕೊಡ್ಬೇಕು, ಬಂಗಾಳದ ನವಾಬರು ಕೊಡ್ಬೇಕು. ದಿವಾನಿ ಅಂತಂದ್ರೆ ಟ್ಯಾಕ್ಸ್ ಯಾರು ಕಲೆಕ್ಟ್ ಮಾಡ್ಬೇಕು, ಇಂಗ್ಲಿಷ್ ಕಲೆಕ್ಟ್ ಮಾಡ್ಬೇಕು. ಸೊ ಇದು ಸ್ಟಾರ್ಟ್ ಆಗುತ್ತೆ. ಈ ಕಥೆಯನ್ನ ನಾನು ಆಲ್ರೆಡಿ ಹೇಳಿದ್ದೆ, ಇದನ್ನ ನೆನ್ಪಿಟ್ಕೊಳ್ರಿ, ಇದ್ರ ಮೇಲೆ ಬಹಳ ಕ್ವಶನ್ಸ್ ಗಳು ಬರ್ತಾವ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಸೈಮನ್ ಆಯೋಗದ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ. ಇಲ್ಲಿ ನೋಡ್ರಿ, ಆಗ್ಲಿ ಹೋಗ್ಲಿ ಯಾವಾಗ್ಲೂ ಎಲ್ಲ ಅಂತಂದ್ ಹೇಳಿ ಬಂದು ಅಂತಂದ್ರೆ ಆಲ್ಮೋಸ್ಟ್ ಇದು ರಾಂಗ್ ಆಗತ್ತೆ. ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಏನಂತಂದ್ರೆ 2 ಸರಿ ಆಗೋ ಚಾನ್ಸಸ್ ಇರುತ್ತೆ. ಈಗ ನಾವು ಚೆಕ್ ಮಾಡೋಣ ಅದಾವೋ ಇಲ್ಲೋ ಅಂತ. 1928 ಸೈಮನ್ ಆಯೋಗ ಭಾರತಕ್ಕೆ ಬರುತ್ತಾ, ಯಾಕಂತಂದ್ರೆ ಸಾಂವಿಧಾನಿಕ ಸುಧಾರಣೆಗಳನ್ನ ಚೆಕ್ ಮಾಡಕ್ಕೆ. ಇದು 100% ಕರೆಕ್ಟ್. ಯಾವ್ದಂತಂದ್ರೆ 1919 ಕಾಯ್ದೆಯಲ್ಲಿ ಕೆಲವೊಂದು ಸುಧಾರಣೆಗಳನ್ನ ತಗೊಂಡ್ಬಂದಿರ್ತಾರೆ. ಅದು ಇಂಡಿಯಾದೊಳಗಡೆ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಆಗಾಕತ್ತೈತೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಕ್ ತಗೊಂಡ್ಬರ್ತಾರೆ. ಸೊ ಎ ಕರೆಕ್ಟ್ ಐತೆ. ಅದಾದ ನಂತರ ಆಯೋಗದಲ್ಲಿ ಭಾರತೀಯರು ಪ್ರತಿನಿಧಿಸಲ್ಪಡದಿದ್ದುದರಿಂದ ಭಾರತದಲ್ಲಿ ಬಹಿಷ್ಕೃತಾಯ್ತು. ಎಸ್, ಅಲ್ಲೇನ್ ಸೈಮನ್ ಆಯೋಗ ಬಂದಿತ್ತಲ್ಲ ಅದ್ರಲ್ಲಿ ಎಲ್ರು ಏನಂದ್ರೆ ಇಂಗ್ಲಿಷ್ ಇದ್ರು, ಯಾರು ಭಾರತದವರು ಇಲ್ಲ ಆಗಿದ್ರು. ಸೊ ಅದಕ್ಕೋಸ್ಕರ ಇವೆರಡು ಕರೆಕ್ಟ್ ಆಗ್ತಾವ, ಎ ಮತ್ತು ಬಿ ಅಂತ ಹೇಳಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಜಲಪಾತಗಳು ಮತ್ತು ನದಿಗಳ ಬಗ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದಾದ್ರು ಒಂದಾದ್ರೂ ನಮ್ಗೆ ಗೊತ್ತಿದ್ದೇ ಇರುತ್ತೆ. ಸೊ ಯಾವ್ದಾದ್ರು ಒಂದು, ಅಟ್ ಲೀಸ್ಟ್ ಒಂದಾದ್ರೂ ಗೊತ್ತಿರುತ್ತೆ. ಈಗ ನಾವು ಚೆಕ್ ಮಾಡ್ಕೊಳ್ಳೋಣ. ಸರ್ ಈಗ ಹೆಂಗಂತಂದ್ ಹೇಳಿದ್ರೆ ಎದಲ್ಲಿ 4 ಐತ್ರಿ, ರಿಪೀಟ್ ಐತ್ರಿ. ಎ ಅಂತಂದ್ ಹೇಳಿದ್ರೆ ಮಾಗೋಡ್ ಜಲಪಾತ ಏನಂದ್ರೆ ಬೇಡ್ತಿ ನದಿಗೆ ಅಂತಂದ್ ಐತ್ರಿ. ಯಾರಿಗಾದ್ರೂ ಅದು ಗೊತ್ತಿದ್ರೆ ಓಕೆ, ಇಲ್ಲ ಅಂತಂದ್ ಹೇಳಿದ್ರೆ ಇನ್ನೊಂದ್ ನೋಡ್ರಿ, ಬಿ ಅಲ್ಲಿ ಇದು ಮತ್ತು ಇದು ಏನಂತಂದ್ ಹೇಳಿದ್ರೆ ರಿಪೀಟ್ ಆಗೈತೆ. ಇದೇನಂತ ಬಿ ಅಲ್ಲಿ ಇದೊಂದು ರಿಪೀಟ್ ಆಗೈತೆ. ಅಂದ್ರೆ ಲಾಲ್ಗುಡಿ ಜಲಪಾತ ಏನಂತಂದ್ ಹೇಳಿದ್ರೆ ಕಾಳಿ ನದಿಗೆ ಐತೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಕೆಲವೊಂದ್ ಏನಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ರಿ. ನನಗೇನಂತಂದ್ ಹೇಳಿದ್ರೆ ಗೊತ್ತಿರೋದು ಇಲ್ಲಿ ನೋಡ್ರಿ. ಸೊ ಇಲ್ಲಿ ಉಂಚಳ್ಳಿ ಜಲಪಾತ ಐತಿ, ಇಲ್ಲಿ C22 ಅಂತಂದೈತೆ. ಸರ್ ನನಗೆ ಉಂಚಳ್ಳಿ ಜಲಪಾತದ ಬಗ್ಗೆ ಗೊತ್ತೈತ್ರಿ. ಉಂಚಳ್ಳಿ ಜಲಪಾತ ಏನಂದ್ರ ಅಘನಾಶಿನಿ ನದಿಗೆ ಐತ್ರಿ. ಕ್ಲಿಯರ್ ಆಗಿ ನನ್ಗೆ ಗೊತ್ತೈತ್ರಿ. ಉಂಚಳ್ಳಿ ಜಲಪಾತ ಅಘನಾಶಿನಿ ನದಿ ರೀ, ಅದು ಸಿರಿಸಿ ಹತ್ರ ಐತ್ರಿ. ಎರಡು ಇದು ಮತ್ತು ಇದು ಏನಂತಂದ್ರೆ 2 ಕ್ಯಾನ್ಸಲ್ ಆಗಿರ್ತಾವ. ಸೊ ಇನ್ನು 2 ಅಷ್ಟ ಉಳಿತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಉಳಿದಿದ್ದು ಮಾಗೋಡ್ ಜಲಪಾತ ಏನಂತಂದ್ ಹೇಳಿದ್ರೆ ಬೇಡ್ತಿ ನದಿಗೆ ಬರುತ್ತಾ 4 ಅಂತಂದ ಹೇಳಿ. ಇಲ್ಲಿ ನೋಡ್ರಿ, ಯಾಕಂದ್ರೆ ಇದು ಕ್ಯಾನ್ಸಲ್ ಆದ ತಕ್ಷಣ ನಮ್ಗೆ ಉಳಿಯೋದೇ 4 ಅಲ್ಲ, ಡೈರೆಕ್ಟ್ ಆಗಿ ನಾವೇನಂತಂದ್ ಹೇಳಿದ್ರೆ ನೋಡ್ಕೋಬಹುದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಚೆಕ್ ಮಾಡ್ರಿ, ಇನ್ನು ನಾವು ಉಳಿದಿದ್ದು 2ರಲ್ಲಿ ನೋಡ್ಕೋಬೇಕು. ಇಲ್ಲಿ ಲಾಲ್ಗುಡಿ ಜಲಪಾತ ಏನಂದ್ರೆ ಕಾಳಿ ನದಿಗೆ ಬರುತ್ತೆ. ಆಮೇಲೆ ಬಾಂಡೇಜೆ ಜಲಪಾತ ಅಂತ ಹೇಳಿ ನೇತ್ರಾವತಿಗೆ ಬರುತ್ತೆ. ಬಾಂಡಾಜೆ ಜಲಪಾತ ನೇತ್ರಾವತಿ. ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡ್ರಿ, ಮಾಗೋಡ್ ಜಲಪಾತ ಉತ್ತರ ಕನ್ನಡ ಜಿಲ್ಲೆಯ, ಆಮೇಲೆ ಜಿಲ್ಲೆಗಳನ್ನು ಕೇಳ್ಬಹುದು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಹತ್ರ ಬರುತ್ತೆ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಹತ್ರ ಬರುತ್ತೆ ಬೇಡ್ತಿ ನದಿಗೆ. ನೆಕ್ಸ್ಟ್ ಲಾಲ್ಗುಡಿ ಜಲಪಾತ ಎದಕ್ ಬರುತ್ತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಬರುತ್ತೆ. ಇದು ಕಾಳಿ ನದಿಗೆ ಬರುತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಉಂಚಳ್ಳಿ ಜಲಪಾತ ಸಿರ್ಸಿಗೆ ಬರುತ್ತೆ. ನೆಕ್ಸ್ಟ್ ಬಾಂಡಾಜೆ ಜಲಪಾತ ಐತಲ್ಲ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ಹತ್ರ ಬರುತ್ತೆ. ಇಲ್ಲಿ ಬೆಳತಂಗಡಿ ಹತ್ರ ಯಾವುದು, ಬಾಂಡೋಜೆ ಜಲಪಾತ. ಸೊ ಇಷ್ಟನ್ನ ನೆನ್ಪಿಟ್ಕೋಬೇಕು ನೇತ್ರಾವತಿ ನದಿಗೆ. ಸೊ ಇಲ್ಲಿ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಸ್ವದೇಶಿ ಚಳುವಳಿಯಿಂದ, ಸ್ವದೇಶಿ ಅಂತಂದ್ ಹೇಳಿದ್ರೆ ನಮ್ದೆ, ಸ್ವ ಅಂತಂದ್ ಹೇಳಿ, ಸ್ವ ಅಂತಂದ್ ಹೇಳಿದ್ರೆ ನಮ್ದು.
ಸ್ವದೇಶಿ ಚಳವಳಿ ಅಂತ ಹೇಳಿ ಬರುತ್ತಾ 1905 ಯಾವಾಗ 1905 ಸ್ವದೇಶಿ ಚಳವಳಿ ಬರುತ್ತಾ. ಇದು ವಿವಿಧ ರೂಪಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಯೋಗಿಕ ಜನಪ್ರಿಯ ಮಟ್ಟಗಳಲ್ಲಿ ಅದ್ಭುತ ದೃಶ್ಯಗೋಚರ ಯಶಸ್ಸನ್ನ ಗಳಿಸ್ತಿ ಯಾವ್ದ್ರಲ್ಲಿ ಅಂತ ಹೇಳಿ ಯಶಸ್ ಗಳಿಸೈತಿ ಯಾವ್ದ್ರಲ್ಲಿ ಅಂತ ಹೇಳಿ ಕ್ಲಿಯರ್. ಇಲ್ಲಿ ನೋಡ್ರಿ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಸ್ವದೇಶಿ ಅಂತ ಹೇಳಿದ್ರೆ ನಾವ್ ಏನ್ ಹೇಳ್ತೀವಿ? ಸ್ವದೇಶಿ ಅಂತ ಹೇಳಿದ್ರೆ ಈಗ ಸ್ವದೇಶಿ ನಿರ್ಮಾಣ ಅಥವಾ ಸ್ವದೇಶಿ ನಿರ್ಮಿತ ವಿಮಾನ ಅನ್ಕೊಳ್ಳೋಣ, ಅಥವಾ ಸ್ವದೇಶಿ ನಿರ್ಮಿತ ಟ್ಯಾಂಕರ್ ಅನ್ಕೊಳ್ಳೋಣ, ಅಥವಾ ಸ್ವದೇಶಿ ನಿರ್ಮಿತ ಮಿಸೈಲ್ ಅನ್ಕೊಂಡ್ರೆ ಏನಂತ ಹೇಳ್ತೀವಿ? ಸೊ ಎಲ್ಲಾನು ಏನಂತ ಹೇಳಿದ್ರೆ ನಮ್ಮ ಭಾರತದಲ್ಲೇ ಅಂದ್ರೆ ನಮ್ಮ ಭಾರತ ದೇಶದಿಂದ ಉತ್ಪತ್ತಿ ಆಗಿರೋದು ಅಂತ ಹೇಳಿ ಸ್ವದೇಶಿ ನಿರ್ಮಿತ ಅಂತ ಹೇಳಿ ಅಂದ್ರೆ ನಮ್ಮ ಭಾರತದ ಥಿಂಗ್ಸ್ ಗಳನ್ನ ನಾವು ಯೂಸ್ ಮಾಡ್ಕೋಬೇಕು ಅಂತಂದ್ರೆ ಅರ್ಥ ಅದು. ಇಲ್ಲಿ ನೋಡ್ರಿ ಇಲ್ಲಿ ಏನ್ ಕೊಡ್ಯಾರ? ಹೆಚ್ಚಿನ ಮೊತ್ತದ ರಾಜಕೀಯ ಕಾರ್ಯಕರ್ತರ ಬಂಧನ ಅಂತಂದೈತೆ. ನೆಗೆಟಿವ್, ಕಂಪ್ಲೀಟ್ ಆಗಿ ನೆಗೆಟಿವ್ ಸೆಂಟೆನ್ಸ್ ಇದೆ. ಸ್ವದೇಶಿ ಚಳವಳಿ ಸಕ್ಸೆಸ್ ಆಗೈತೆ ಅಂತ ಹೇಳ್ಯಾರ, ಇಲ್ಲಿ ನೋಡಿದ್ರೆ ನೆಗೆಟಿವ್ ಐತಿ. ಅದಾದ ನಂತರ ನೆಕ್ಸ್ಟ್ ನೋಡಿ, ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಸಾರ್ವಜನಿಕ ಸಭೆಗಳು ಮತ್ತು ಮೆರವಣಿಗೆಗಳು. ಇಲ್ಲಿ ಗಾಂಧೀಜಿ ಅಲ್ಲ, ಇದನ್ನ ಮಾಡೋರು ಗಾಂಧೀಜಿ ಅಲ್ಲ. ಗಾಂಧೀಜಿ 1915 ನಂತರ ಬಂದು ಸಭೆಗಳನ್ನ ಸೇರೋದು, ಮೆರವಣಿಗೆ ಮಾಡೋದು, ಚಳವಳಿ ಮಾಡೋದು ಮಾಡಿದ್ದಾರೆ. ಇದು ಬರಂಗಿಲ್ಲ. ನೆಕ್ಸ್ಟ್, ವಿದೇಶಿ ವಸ್ತುಗಳು ಮತ್ತು ಮದ್ಯಗಳನ್ನ ಮಾರುವ ಅಂಗಡಿಗೆ ಪರ್ಟಿಕ್ಯುಲರ್ ಆಗಿ ಕೊಡ ನೋಡ್ರಿ, ಮದ್ಯಗಳನ್ನ ಮಾಡು ಮದ್ಯ ಅಂದ್ರೆ ಇವಾಗ ಡ್ರಿಂಕ್ಸ್ ಮಾರ್ತಾರಲ್ಲ ಅದು ಬರಂಗಿಲ್ಲ. ಅದನ್ನಷ್ಟೇ ಹಿಂಗ ಕಂಪ್ಲೀಟ್ ಆಗಿ ವಿದೇಶಿ ವಸ್ತುಗಳ ಬಹಿಷ್ಕಾರವನ್ನ ಮಾಡ್ತಾರ. 100% ಇದು ಕರೆಕ್ಟ್ ಆಗತ್ತೆ. ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡಿ ಸ್ವದೇಶಿ ವಸ್ತುಗಳನ್ನ ಯೂಸ್ ಮಾಡ್ಕೋಬೇಕಂತ ಹೇಳಿ ಒಂದ್ ಚಳವಳಿ ಆಗತ್ತ. ಅದನ್ನ ಸ್ವದೇಶಿ ಚಳವಳಿ ಅಂತ ಹೇಳ್ತೀವಿ. 1905 ಆಗತ್ತೆ. ಸೊ ಇಲ್ಲಿ ನೋಡ್ರಿ ನಿಮ್ಗೆ ಲಾಸ್ಟ್ ಕೂಡ ಇದೇ ತರ ಒಂದ್ ಕ್ವಶನ್ ಹೇಳಿದೆ ಸರ್, ಆಗ್ಲಿ ಅಂತಂದ್ ಹೇಳಿ ಬಂತಂದ್ರೆ ಪಕ್ಕ ಕರೆಕ್ಟ್ 100% ಕರೆಕ್ಟ್ ಆಗ್ಲಿ ಅಂತ. ಎ ಮತ್ತು ಬಿ ಎರಡು ಸರಿ ಇರ್ತವೆ ನೋಡ್ರಿ. ಯೋಜನೆ ಏನಂತಂದ್ ಹೇಳಿದ್ರೆ ಎತ್ತಿನಹೊಳೆ ಯೋಜನೆ. ಈ ಯೋಜನೆಯಲ್ಲಿ 8 ಚಿಕ್ಕ ಆಣೆಕಟ್ಟುಗಳನ್ನ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಒಂದ್ ಯಾವ್ದಂತ ಹೇಳಿದ್ರೆ ಎತ್ತಿನಹೊಳೆ ಅಂತ ಹೇಳ್ತೀವಿ. ಅದಾದಂದ್ರೆ ಇನ್ನೊಂದ್ ಯಾವ್ದಂದ್ರೆ ಕಾಡು ಮನೆ ಹೊಳೆ ಅಂತ ಹೇಳ್ತೀವಿ, ಕಾಡು ಮನೆ ಹೊಳೆ. ಆಮೇಲೆ ಇನ್ನೊಂದ್ ಯಾವ್ದಂತ ಹೇಳಿದ್ರೆ ಕೆರಿ ಹೊಳೆ. ಆಮೇಲೆ ಇನ್ನೊಂದು ಮಂಗಡ ಹಳ್ಳ ಅಂತ ಹೇಳಿ, ಮಂಗಡ ಹಳ್ಳ. ಇವೆಲ್ಲಾ ಸೇರಿಸ್ಬಿಟ್ಟು ಟೋಟಲ್ ಆಗಿ 8 ಚಿಕ್ಕ ಚಿಕ್ಕ ಆಣೆಕಟ್ಟೆಗಳನ್ನ ನಿರ್ಮಾಣ ಮಾಡ್ಬೇಕಂತ ಹೇಳಿ ಎತ್ತಿನ ಹೊಳೆ ಯೋಜನೆಯ ಒಂದು ಥಿಂಗ್ಸ್ ಅಂತ ಹೇಳಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ. ಇಲ್ಲಿ ನೋಡು, ಡಾಕ್ಟರ್ GS ಪರಮಶಿವಯ್ಯ ನೇತೃತ್ವ ಸಮಿತಿ ಅಂತ ಹೇಳಿ. ಇದು 100% ಪರ್ಫೆಕ್ಟ್ ಆಗಿರೋ ಆನ್ಸರ್ ಅಂದ್ರೆ 100% ರಿಯಲ್ ಡಾಟಾ ಕೊಟ್ಟಿದ್ದಾನ, ಅದಕ್ಕೋಸ್ಕರ ಎ ಮತ್ತು ಬಿ ಸರಿ. ಸೊ ಇಲ್ಲಿ ನೋಡ್ರಿ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ ರಾಜ್ಯ ಮತ್ತು ರಾಜಧಾನಿ ಪಟ್ಟಿಗಳು ಅಂತಂದೈತೆ. ಈಗ ನಾನು ಅದಕ್ಕಿಂತ ಅವ್ ನೋಡೋಕ್ಕಿಂತ ಮುಂಚೆ ನೋಡ್ರಿ ಆಪ್ಷನ್ಸ್ ಗಳನ್ನ ನೋಡ್ರಿ. 2 ಐತಿ, 2 ಐತಿ, 2 ಐತಿ. ಇಲ್ಲಿ ನೋಡ್ರಿ 3 ಐತಿ, 3 ಐತಿ, 3 ಐತಿ. ಎಲ್ಲಾ ಕಡೆಗೆ A2 ಮತ್ತು D3 ಅಂತಂದೈತೆ. ಅಂದ್ರೆ ಲಾಸ್ಟ್ ಆಪ್ಷನ್ ಬರಂಗಿಲ್ಲ, ತೆಗೆದಾಕ್ಬಿಡ್ರಿ. ಇಷ್ಟೊಂದು ಅಕ್ಯುರೇಟ್ ಆಗಿ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ಈಗ ನಾವು A2 ಅಂತಂದ್ ಹೇಳಿದ್ರೆ ಚೆಕ್ ಮಾಡೋಣ. A2 ನಾಗಾಲ್ಯಾಂಡ್ ಏನಂತಂದ್ ಹೇಳಿದ್ರೆ ಕೊಹಿಮಾ ಅಂತಂದ್ ಹೇಳಿ ಸರ್, ಕೇಳ್ದಂಗೆ ಇದ್ರೆ ಪಕ್ಕ 100% ಕರೆಕ್ಟ್. ಆಮೇಲೆ ಇನ್ನೊಂದು D3 ಅಂತಂದ್ ಹೇಳಿ, D3 ಇದು D3 ಎಲ್ಲೈತಿ ಸರ್? ಮಿಜೋರಾಂ ಐಜ್ವಾಲ್ ಅಂತಂದ್ ಹೇಳಿ. ಓಕೆ ರೀ, ಡನ್ ರೀ ಸರ್. ಅದಾದ ನಂತರ ಇನ್ ನಾವು ಚೆಕ್ ಮಾಡ್ಕೋಬೇಕು. ಇನ್ ಏನಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ ಚೆಕ್ ಮಾಡ್ಕೋಬೇಕು. ಈಗ ಮಣಿಪುರದ ಅಂತಂದೈತಿ, ಅಸ್ಸಾಂ ಅಂತಂದೈತೆ, ಮೇಘಾಲಯ ಅಂತಂದೈತೆ. ಈ ಮೂರಲ್ಲಿ ಯಾವ್ದಾದ್ರು ಗೊತ್ತೈತೇನ ಯಾರಿಗಾದ್ರು? ಇಲ್ಲಿ ನೋಡ್ರಿ ನಾವು ಚೆಕ್ ಮಾಡೋಣ ಸರ್. ಇಲ್ಲಿ ನೋಡ್ರಿ ಈ ಮೂರನ್ನೆಲ್ಲ ಚೆಕ್ ಮಾಡಿದಾಗ್ರಿ ಸರ್ ಇದು ರಿಪೀಟ್ ಆಗೈತಿ ನೋಡ್ರಿ. C4 ಅಂತಂದ್ ಹೇಳಿ ರಿಪೀಟ್ ಆಗೈತಿ. ಇದು ರಿಪೀಟ್ ಆಗೈತ್ರಿ ಸರ್. ಚೆಕ್ ಮಾಡೋದ್ರಿ, ಕರೆಕ್ಟ್ ಐತಿ ಚೆಕ್ ಮಾಡ್ರಿ, ನೋಡೋಣ ಚೆಕ್ ಮಾಡ್ರಿ. C4 ಅಸ್ಸಾಂ C4 ಅಂತಂದ್ ಹೇಳಿ. ಅಸ್ಸಾಂ ಏನಂತಂದ್ ಹೇಳಿದ್ರೆ ದಿಸ್ಪುರ್ ಅಂತಂದ್ ಹೇಳಿ. ಅಸ್ಸಾಂ ಏನಂತಂದ್ ಹೇಳಿದ್ರೆ ರಾಜಧಾನಿ ದಿಸ್ಪುರ್ ಅಂತಂದ್ ಹೇಳ್ತೀವಿ. ಗುವಾಹಟಿ ಬರಂಗಿಲ್ಲ. ಅಸ್ಸಾಂ ಒಳಗಡೆನೆ ಗುವಾಹಟಿ ಅಂತಂದ್ ಹೇಳಿ ಬರುತ್ತೆ, ಬಟ್ ಗುವಾಹಟಿ ಬರಂಗಿಲ್ಲ. ಗುವಾಹಟಿ ಅನ್ನೋದು ಒಂದು ಸಿಟಿ ಅಸ್ಸಾಂ ಒಳಗಡೆ. ಕನ್ಫ್ಯೂಷನ್ ಪಡೆದ. ಓಕೆ. ಅದಾದ ನಂತರ ಸರ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಮಣಿಪುರ್. ಈಗ ಮಣಿಪುರ್ ಇದನ್ನು ನೀವು ಚೆಕ್ ಮಾಡ್ರಿ ಅಂತಂದ್ ಹೇಳಿದ್ರೆ, ಇಲ್ಲಿ ಚೆಕ್ ಮಾಡ್ರಿ ಅಂತ ಹೇಳಿದ್ರೆ ಎರಡದವ್ರು ಸರ್. ಮಣಿಪುರ್ ಏನಂತಂದ್ ಹೇಳಿದ್ರೆ ಇಂಪಾಲ್ ಆಗತ್ತೆ 100%. ಇನ್ನು ಉಳಿದಿರೋದು ಅಂದ್ರೆ ಮೇಘಾಲಯ, ಶಿಲಾಂಗ್ ಅಂತ. ಮೇಘಾಲಯ ಏನಂತಂದ್ ಹೇಳಿದ್ರೆ ಶಿಲಾಂಗ್ ಅಂತ ಹೇಳಿ. ಸೊ ಈ ತರ ಏನಂದ್ರೆ ಚೆಕ್ ಮಾಡ್ಕೊಂಡು ಪ್ರಾಪರ್ ಆಗಿ ಹಾಕೋಬೇಕು. ಇಲ್ಲಿ ಯಾವ್ದು ಕರೆಕ್ಟ್ ಆಗತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಯಾವ್ದು? ಆಪ್ಷನ್ ಎ. ಈ ಕ್ವಶನ್ ಏನ್ ನೋಡ್ರಿ, ಇದನ್ ಕ್ವಶನ್ ಅನ್ನ ನಾ ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಮಾಡಂಗಿಲ್ಲ, ಬಟ್ ಆದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಷನಲ್ ಪಾರ್ಕ್ ಗಳ ಬಗ್ಗೆ ನಮ್ ಕರ್ನಾಟಕದಲ್ಲಿ ಇರೋದು. ಸೊ ಕರ್ನಾಟಕ ನೋಡ್ರಿ, ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಯಾವ್ದನ್ನ ಕರೀತಾರ ಅಂದ್ರೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅನ್ನ ಏನಂತ ಕರೀತಾರ ಅಂದ್ರೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ. ಇದನ್ನ ಹೆಸರು ಯಾವಾಗ ಇಟ್ಟಿರಂತ 1988. ಸೊ 1988ರಲ್ಲಿ ಅದನ್ನ ನ್ಯಾಷನಲ್ ಪಾರ್ಕ್ ಮಾಡಿದಾರೆ. ಸೊ ಆ ಟೈಮ್ ಅಲ್ಲಿ ರಾಜೀವ್ ಗಾಂಧಿ ಏನಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಅದನ್ನ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್.
ಈ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಎಲ್ಲೆಲ್ಲಿ ಬರುತ್ತಂದ್ರ ಕೊಡಗು, ಅದಾದ ನಂತರ ಮೈಸೂರು ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಲ್ಲಿ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ. ಇವಾಗ ನೀವು ಹೇಳಬೇಕು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ಕುದುರೆಮುಖ ನ್ಯಾಷನಲ್ ಪಾರ್ಕ್, ನೆಕ್ಸ್ಟ್ ಔಷಿ ನ್ಯಾಷನಲ್ ಪಾರ್ಕ್. ಸೊ ಇದ್ರಲ್ಲಿ ಇನ್ನೊಂದ್ ಯಾವ್ದು ಮಿಸ್ ಆಗೈತೆ ಅಂದ್ರ ಬಂಡೀಪುರ ನ್ಯಾಷನಲ್ ಪಾರ್ಕ್ ಮಿಸ್ ಆಗೈತೆ. ಇವು ಎಲ್ಲ ಯಾವ್ಯಾವ ಜಿಲ್ಲೆ ಒಳಗಡೆ ಬರ್ತಾವ ಅಂತಂದ್ ಹೇಳಿ ಒಂದ್ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ಯಾಕಂದ್ರೆ KA ಬೋರ್ಡ್ ಈ ತರನು ಕೇಳ್ಬೋದು. ಸೊ ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ, ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಹೇಳಿ ಹೊಂದಿಸಿ ಬರೆಯೋರೊಳಗಡೆ ನಿಮ್ಗೆ ಕೇಳ್ಬೋದು. ಎಲ್ಲವನ್ನು ಕಮೆಂಟ್ ಹಾಕಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೊಂದಿಸಿ ಬರೆಯಿರಿ ಐತಿ. ಇಲ್ಲಿ ನಾವು ಚೆಕ್ ಮಾಡ್ಕೋಬೇಕು. ಸರ್ ಇಲ್ಲಿ ನೋಡ್ರಿ ಎಲ್ಲಾನು ನೋಡಿದ್ವಿ ಸರ್. ಇಲ್ಲಿ 2 2 1 1 1 ಐತೆ. ಅಂದ್ರೆ ಇದಕ್ಕೆ ಆಪ್ಷನ್ಸ್ ಗಳು ಪ್ರಾಥಮಿಕ ವಲಯಕ್ಕ ಏನಂತಂದ ಹೇಳಿ 1 2 ಬರುತ್ತೆ, ಇಲ್ಲಾಂದ್ರೆ 1 ಬರುತ್ತೆ. ನಾವು ಚೆಕ್ ಮಾಡೋಣ. ಸರ್ ಒಂದ್ ಏನಂದ್ರೆ ತಯಾರಿಕೆ ಐತ್ರಿ, ಎರಡನೇದ್ ಏನಂದ್ರೆ ಗಣಿಗಾರಿಕೆ ಐತಿ. ನಾವು ಪ್ರಾಥಮಿಕ ವಲಯ ಅಂತ ಏನ್ ಹೇಳ್ತೀವ್ರಿ ಸರ್, ಕಚ್ಚಾ ವಸ್ತುಗಳು ಬರ್ಬೇಕ್ರಿ ಅಂತಂದ್ರೆ. ಕಚ್ಚಾ ವಸ್ತು ಎಲ್ಲಿಂದ ಕಚ್ಚಾ ವಸ್ತುಗಳು ಬರ್ತಾರೆ ಸರ್, ಗಣಿಗಾರಿಕೆಯಿಂದ ಕಚ್ಚಾ ವಸ್ತುಗಳು ಬರ್ತಾವ. A2 ಅಂತ. ಸೊ A1 ಇದ್ದದ್ ಎಲ್ಲಾ ರಾಂಗ್ ಆಗ್ತಾವ, ಓನ್ಲಿ A2 ಇರೋದು ಕರೆಕ್ಟ್ ಆಗುತ್ತೆ. A2 ಕರೆಕ್ಟ್ ಆಯ್ತು ಅಂತ ಹೇಳಿದ್ರೆ P1 100% ಕರೆಕ್ಟ್ ಆಯ್ತು. ಯಾಕಂದ್ರೆ ಅಲ್ಲಿ ಅದು ಕೊಟ್ಟಿರೋದಷ್ಟೇ. ಇನ್ನು ಉಳಿದಿದ್ರಲ್ಲಿ ನಾವು ಚೆಕ್ ಮಾಡ್ಕೋಬಹುದು. ತೃತೀಯ ಮತ್ತು ಚತುರ್ಥ ಅಂತ ನೋಡ್ರಿ. ತೃತೀಯ ಅಂತಂದ್ ಹೇಳಿದ್ರೆ ನಾವೇನಂತ ಕರಿತೀವಿ ಸರ್, ಸೇವೆ ಅಂತ ಕರಿತೀವಿ. ಆಮೇಲೆ ಚತುರ್ಥ ಅಂತಂದ್ ಹೇಳಿದ್ರೆ ನಾವೇನಂತ ಕರಿತೀವಿ, ರಿಸರ್ಚ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ಯಾವ್ದಾಗತ್ತ, ತೃತೀಯ ಯಾವ್ದಾಗತ್ತ. ಸೊ ಇಲ್ಲಿ ಯಾವ್ದಾಗತ್ತ ಅಂತಂದ್ ಹೇಳಿದ್ರೆ ನೋಡ್ರಿ, ತೃತೀಯ ಅಂತಂದ್ ಹೇಳಿದ್ರೆ ಚತುರ್ಥ ಅಂತ. ಸಿಂಪಲ್ ಆಗಿ ನೋಡ್ರಿ, ಚತುರ್ಥ ಅಂತಂದ್ ಹೇಳಿದ್ರೆ ಸಂಶೋಧನೆ ಅಂತ ಕೊಟ್ಟಿದಾರೆ ನಾವು. D3 ಆಗತ್ತೆ. D ಏನಂತಂದ್ ಹೇಳಿದ್ರೆ 3 ಆಗತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ 2. ತೃತೀಯ ಅಂತಂದ್ ಹೇಳಿದ್ರೆ PPO, ಕರೆ ಕೇಂದ್ರಗಳು, ಕಾಲ್ ಮಾಡೋದು, ಸೇವೆಯನ್ನ ಕೊಡ್ತಾರಲ್ಲ ಅದಾಗತ್ತೆ. ಸೊ ಈ ರೀತಿಯಾಗಿ ನಾವು ಚೆಕ್ ಮಾಡ್ಬೇಕು ಆನ್ಸರ್ಸ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕಾವೇರಿ ನದಿ ಬಗ್ಗೆ ಐತೆ. ಕಾವೇರಿ ಏನಂತಂದ್ ಹೇಳಿದ್ರೆ ದಕ್ಷಿಣ ಭಾರತದ ಪ್ರಮುಖ ಮತ್ತು ಪವಿತ್ರ ನದಿ ಅಂತ ಕೊಟ್ಟಿದ್ದಾರೆ. ಇದು ಕರ್ನಾಟಕ ಮತ್ತು ತಮಿಳುನಾಡದಲ್ಲಿ ಹರಿದು ಹೋಗುತ್ತೆ ಅಂತಂದ್ ಹೇಳಿ ಅವರ ಕೊಟ್ಟಿದ್ದಾರೆ, ಎಲ್ಲ ಅವರ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ನಾವು ತಗೊಂಡ್ವಿ ಅಂತಂದ್ ಹೇಳಿದ್ರೆ ಇಲ್ಲಿ ಯಾವ್ದು ಪಶ್ಚಿಮ ಘಟ್ಟಗಳು ಬರ್ತಾವ, ಇಲ್ಲಿಂದ ಕಾವೇರಿ ಹರಿದು ಕರ್ನಾಟಕ ಮತ್ತು ತಮಿಳುನಾಡಕ್ಕೆ ಹೋಗುತ್ತೆ. ಏನ್ ಕೇಳಿದಾರೆ ಸರ್, ಪೂರ್ವ ಘಟ್ಟಗಳ ಪರ್ವತ ಶ್ರೇಣಿಯಲ್ಲಿ ತಲಕಾವೇರಿ ಹುಟ್ಟುತ್ತೆ. ತಲಕಾವೇರಿಯಲ್ಲೇ ಹುಟ್ಟತ್ರಿ. ಪೂರ್ವ ಘಟ್ಟಗಳಂದ್ರೆ ಇದ್ರಿ ಪಶ್ಚಿಮ ಘಟ್ಟಗಳಂತ ಹೇಳ್ಬೇಕಿತ್ತು. ಫಸ್ಟ್ ಒನ್ ರಾಂಗ್ ರೀ. ಯಾವ್ದು ಸತ್ಯ ಅಂತ ಕೇಳ. ನೆಕ್ಸ್ಟ್, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬಳಿ ಜೋಗ್ ಜಲಪಾತ ಇದರಿಂದ ರೂಪಿತವಾಗಿದೆ. ಜೋಗ್ ಜಲಪಾತ ಯಾವ್ದ್ರಿಂದ ನಿರ್ಮಿತ ಆಗಿದೆ ಕಮೆಂಟ್ ಹಾಕ್ರಿ. ಇದು ರಾಂಗ್ ಆಗುತ್ತೆ. ಯಾಕಂತಂದ್ ಹೇಳ್ರಿ, ಜೋಗ್ ಜಲಪಾತ ನಿರ್ಮಾತವಾಗಿದ್ದು ಬೇರೆದ್ರಿಂದ, ಇದರಿಂದ ಅಲ್ಲ ಅಂತಂದ್ರೆ. ಅದಾದ ನಂತರ ನೆಕ್ಸ್ಟ್, ಕಬಿನಿ ನದಿಯು ಅದರ ಉಪನದಿ ಅಲ್ಲ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಕಬಿನಿ ನದಿ ಕಾವೇರಿ ನದಿ ಉಪನದಿ, ಇಲ್ಲಿ ಅಲ್ಲ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್. ಸೊ ಉಳಿದಿರೋದು ಒಂದೇ ಒಂದು ಹೇಮಾವತಿ ನದಿ ಇದರ ಉಪನದಿ ಅಂತ. ಸೊ ನೀವೇನ್ ಮಾಡ್ಬೇಕು, ಕಾವೇರಿ ನದಿಯ ಎಲ್ಲಾ ಥಿಂಗ್ಸ್ ಗಳನ್ನ ನೀವು ನೋಡ್ಕೋಬೇಕು. ನಾನ್ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಕೆಲವೊಂದು ಇಂಪಾರ್ಟೆಂಟ್ ನದಿಗಳ ವಿಡಿಯೋಸ್ ಗಳನ್ನ, ಅವುಗಳನ್ನ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಚೀನಾದ ಸಾಮ್ರಾಟನ ಬಳಿಗೆ ತನ್ನ ರಾಯಭಾರಿಯನ್ನ ಕಳಿಸ್ದ ಅಂತಂದೇಳಿ. ನಮ್ಗೆಲ್ರಿಗೂ ಗೊತ್ತೈತಿ ಕೃಷ್ಣ ದೇವರಾಯರ ಬಗ್ಗೆ ಇವ್ರು ಆಗಂಗಿಲ್ಲ. ಯಾಕಂತಂದ್ರೆ ಕೃಷ್ಣ ದೇವರಾಯರ್ ಕಳಿಸೇ ಇಲ್ಲ. ಯಾಕಂತಂದ್ರೆ ಇವ್ರು ಯುದ್ಧ ಮಾಡೋದ್ರಲ್ಲಿ ಬಿಸಿ ಇದ್ರು. ಯಾರ ಜೊತೆ, ಗಜಪತಿ ಪ್ರತಾಪರುದ್ರನ ಜೊತೆಗೆ ಐತಲ್ಲ, ಏನಂತ ಹೇಳ್ತೀವಿ, ಒಡಿಸ್ಸಾದ ಕಳಿಂಗ ಪ್ರದೇಶ. ಸೊ ಈ ಪ್ರದೇಶ ಕಳಿಂಗ ಪ್ರದೇಶ ಅಂತ ಹೇಳ್ತೀವಿ. ಅಲ್ಲಿ ಯಾವ ರಾಜ ಇರ್ತಾನೆ ಅಂತಂದ್ರೆ ಗಜಪತಿ ಪ್ರತಾಪರುದ್ರ ಇರ್ತಾನೆ. ಯಾರು? ಗಜಪತಿ ಪ್ರತಾಪರುದ್ರ ಅಂತಂದೇಳಿ ಒಬ್ಬ ರಾಜ ಇರ್ತಾನೆ. ಸೊ ಅವನ್ಗೊಬ್ಬಳು ಮಗಳು ಇರ್ತಾಳ, ಬಾಳ ಚಂದ ಇರ್ತಾಳ. ಅವಳ ಹೆಸರು ಜಗನ್ಮೋಹಿನಿ. ಜಗನ್ಮೋಹಿನಿ. ನಮ್ಮ ಕೃಷ್ಣ ದೇವರಾಯರು ಏನ್ ಮಾಡ್ತಾರ ಅಂತಂದ್ರೆ ಗಜಪತಿ ಪ್ರತಾಪರುದ್ರನ ಸೋಲಿಸಿ ಅವನ ಮಗಳಾದಂತಹ ಜಗನ್ಮೋಹಿನಿಯನ್ನ ಮದುವೆ ಆಗಿ ಕರ್ಕೊಂಡ್ ಬರ್ತಾರ. ಅಂದ್ರ ನಾವ ಓಡಿಸೋದವ್ರು ಪವನೇರ್ ಇದ್ದಂಗ ನಾವೆಲ್ಲ ಅಂತಾರ. ಸೊ ಇದು ಬರಂಗಿಲ್ಲ. ಅದಾದ ನಂತರ ಸಾಳುವ ನರಸಿಂಹ ಅಷ್ಟು ಸೀನ್ ಇಲ್ಲ. ಅವ ಏನಂತಂದ್ರೆ ಸಾಳುವ ವಂಶವನ್ನ ಏನದು ಏನಂತಾರ ಅದಕ್ಕ ಸ್ಥಾಪನೆ ಮಾಡೋದ್ರೊಳಗ ಅವ ಇನ್ನ ಬಿಸಿ ಇದ್ದ, ಅದು ಬರಂಗಿಲ್ಲ. ಇನ್ನು ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ ನೋಡ್ರಿ, 1ನೇ ಹರಿಹರ 1ನೇ ಬುಕ್ ಅಂತಂದ್ ಹೇಳಿ ಕಂಪ್ಲೀಟ್ ಡಿಟೇಲ್ಡ್ ಆನ್ಸರ್ ಕೊಟ್ಟಿದ್ದಾನ ಪರ್ಟಿಕ್ಯುಲರ್ ಆಗಿ. ಅದಕ್ಕೋಸ್ಕರ ಈ ಎರಡರಲ್ಲಿ ಯಾವ್ದಾದ್ರು ಒಂದ್ ಕರೆಕ್ಟ್ ಆಗತ್ತ. ಈ 1ನೇ ಹರಿಹರ ಬರಂಗಿಲ್ಲ, 1ನೇ ಬುಕ್ಕ ಬರ್ತಾನ. 1ನೇ ಬುಕ್ಕ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಚೀನಾಕ್ ಏನ್ ಮಾಡ್ತಾನ ಅಂತ ಯಾರು ಕಳಿಸ್ತಾನ, ರಾಯಭಾರಿಯನ್ನ ಕಳಿಸ್ತಾನ. ಅದು ಚೀನಾದ ಯಾವ ವಂಶಕ್ಕೆ ಅಂತಂದ್ರೆ ಮಿಂಗ್ ಅಂತಂದ ಹೇಳಿ, ಚೀನಾದ ಮಿಂಗ್ ರಾಜವಂಶಕ್ಕೆ ಏನ್ ಮಾಡ್ತಾನ ಅಂತಂದ್ರೆ ಅದು ತನ್ನ ರಾಯಭಾರಿಯನ್ನ ಕಳಿಸ್ತಾನ. ಈ ಪಾಯಿಂಟ್ ಅನ್ನ ಎಸ್ ಇಲ್ಲಿ ನೋಡ್ರಿ. ನೆಕ್ಸ್ಟ್ ಹೊಂದಿಸಿ ಬರೆಯೋದು ಕೇಳಿದಾರ. ಸರ್ ಗಾಡ್ಸ್ ಓನ್ ಕಂಟ್ರಿ ಅಂತಂದಿದ್ರಿ ಸರ್. 100% ನನ್ಗೆ ಗೊತ್ತಾಗತ್ರಿ. ಇಲ್ಲಿ ನಾ ಆಪ್ಷನ್ ನೋಡ್ತೇನೆ ನೋಡ್ರಿ. ಆಪ್ಷನ್ಸ್ ಗಳನ್ನ ನೋಡಿದಾಗ ಸರ್ ಇಲ್ಲಿ ನೋಡ್ರಿ 2 ಅಂತ ಕೊಟ್ಟಿದಾನ್ರಿ ಸರ್.
2 ಅಂತಂದ ಹೇಳಿದ್ರೆ ನನಗೆ ಯಾವ್ದಾಗತ್ರಿ ಕೇರಳ ಆಗತ್ರಿ. 2 ಅಂತಂದ ಹೇಳಿದ್ರೆ ಇಲ್ಲಿ ಕೇರಳ ಐತಿ. ಗಾಡ್ಸ್ ಓನ್ ಕಂಟ್ರಿ ಅಂತಂದ ಹೇಳಿದ್ರೆ ಕೇರಳ ಅಂತ ಕರೀತಾರ ಅಂತ ನಂಗೆ ಗೊತ್ತಾಯ್ತು. ಸರ್ ಇಲ್ಲಿ ಇನ್ನೊಂದ್ ನೋಡ್ರಿ, ಇಲ್ಲಿ ಇನ್ನೊಂದ್ ಏನಂತಂದ ಹೇಳಿದ್ರೆ 2 ಅಂತಂದ ಐತಿ. 2 ಅಂತಂದ ಐತೆ. 2 ಅಂತಂದ ಹೇಳಿದ್ರೆ ಯಾವ್ದು ಬರುತ್ತೆ, ಸಾರಿ B11 ಅಂತಂದ ಐತಿ. B1 ಅಂತಂದ ಹೇಳಿದ್ರೆ ಯಾವ್ದು ಸರ್, ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅಂತಂದ ಹೇಳಿ ನಮ್ ಕರ್ನಾಟಕದ. ಸೊ B1 ಕರೆಕ್ಟ್ ಐತಿ 100%. ನೋಡ್ರಿ ನಾವು ಎಷ್ಟು ಮಬ್ಬ ಇರ್ಬೇಕು ಮಗ. 3 ಅಂತ ಕೊಡಿದಾನೆ. ಡಿ ಗೆ ಏನಂತಂದ ಹೇಳಿದ್ರೆ 3 ಅಂತ ಕೊಡಿದಾನೆ. ಇಲ್ಲಿ ನೋಡ್ರಿ ಡಿ ಗೆ ಏನ್ ಮಾಡಿದ ಅಂತಂದ ಹೇಳಿದ್ರೆ 3 ಅಂತ ಕೊಡಿದಾನ. ಅಂದ್ರೆ ದಿ ಹಾರ್ಟ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹೇಳಿದ್ರೆ ಅದು ಮಧ್ಯಪ್ರದೇಶದ ಅಂತ ಹೇಳಿ. ಇನ್ನು ಒಂದ ಐತಿ ನೋಡ್ರಿ, C4 or 5 ಅಂತ ಹೇಳಿ. ಯಾವುದು ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ. ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಹೇಳಿ ಇದು ಆಂಧ್ರ ಪ್ರದೇಶದ, ತೆಲಂಗಾಣದ ಅಂತ ಹೇಳಿ ನಾವು ಚೆಕ್ ಮಾಡ್ರೆ ಅದೊಂದ ನೋಡ್ಕೋಬೇಕು. ತೆಲಂಗಾಣದ ಅಂತ ಹೇಳ್ತೀವಿ. ಸೊ ಯಾವ್ದು ಕರೆಕ್ಟ್ ಆಗತ್ತೆ ಇಲ್ಲಿ? ಸೊ ಫಸ್ಟ್ ಒನ್ ಕರೆಕ್ಟ್ ಆಗುತ್ತೆ. ಸೊ ಇವುಗಳನ್ನ ಪ್ರಾಪರ್ ಆಗಿ ಬರ್ಕೋಬೇಕು. ಎಸ್, ನೆಕ್ಸ್ಟ್ ನೋಡ್ರಿ, ಇದರಲ್ಲಿ ಯಾವ ರಾಜ್ಯಗಳು ವಿಧಾನ ಪರಿಷತ್ತನ್ನ ಹೊಂದಿಲ್ಲ ಅಂತಂದೈತೆ. ನೋಡ್ರಿ ನಮ್ ಕರ್ನಾಟಕದಾಗ ವಿಧಾನ ಪರಿಷತ್ ಐತಲ್ಲ, ಬಿ ಅಂತಂದೈತಿ. ಬಿ ಆಪ್ಷನ್ ಎಲ್ಲೆಲ್ಲಿ ಐತಿ ನೋಡ್ರಿ, ಬಿ ಆಪ್ಷನ್ ಇಲ್ಲಿ ಐತೆ. ಕರೆಕ್ಟ್, ಬಿ ಆಪ್ಷನ್ ಇಲ್ಲಿ ಐತೆ. ಆಮೇಲೆ ನೆಕ್ಸ್ಟ್ ಹೊಂದಿಲ್ಲ ಅಂತ ಕೇಳಿದ್ರೆ ಅಂದ್ರೆ ನಮ್ದು ಹೊಂದೈತಿ, ಈ ಆಪ್ಷನ್ ಬರಂಗಿಲ್ಲ, ತೆಗೆದಾಕ. ಸರ್ ಉತ್ತರ ಪ್ರದೇಶ್ ನೋಡ್ರಿ, ಉತ್ತರ ಪ್ರದೇಶ್ ಕೂಡ ವಿಧಾನ ಪರಿಷತ್ತನ್ನ ಹೊಂದೈತೆ, ಎ ಆಪ್ಷನ್ ಕೂಡ ಬರಂಗಿಲ್ಲ. ಇನ್ನು ಇವು ಎರಡರಲ್ಲಿ, ಸೊ ನೋಡ್ರಿ ಛತ್ತೀಸ್ಗಢ ಮತ್ತು ಜಾರ್ಖಂಡ್ ಇವು ಎರಡರಲ್ಲೂ ಬರಂಗಿಲ್ಲ. 2 ಆಪ್ಷನ್ ಅಷ್ಟೇ ತೆಗೆದಾಕಿದ್ವಿ, ಸಿ ಮತ್ತು ಡಿ ಅಂತಂದ ಹೇಳ್ತೀವಿ. ಟೋಟಲ್ ಆಗಿ ಎಷ್ಟು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನ ಹೊಂದೈತೆ ಅಂತ ಹೇಳಿ ಒಂದು ಲಿಸ್ಟ್ ಅನ್ನ ಪರಿಸ್ಥಿತಿ ಬರ್ಕೊಂಡ್ಬಿಡ್ರಿ. ಫಸ್ಟ್ ಯಾವ್ದಂತಂದ ಹೇಳಿದ್ರ, ಎಸ್ ಇಲ್ಲಿ ನೋಡ್ರಿ ನಾವು ಇಂಡಿಯಾ ಡಯಾಗ್ರಾಮ್ ಅನ್ನ ಈ ತರ ಹಾಕಿದ್ವಿ ಅಂತಂದ ಹೇಳಿದ್ರಿ ಇವಾಗ. ಸೊ ಇದು ನಮ್ದು ಇಂಡಿಯಾ ಅಂತ ಅನ್ಕೊಳ್ರಿ. ಸೊ ಇಷ್ಟು ಈ ಚಂದ ಯಾರು ಹಾಕಂಗಿಲ್ಲ. ಎಸ್, ಯಾವ್ಯಾವ ವಿಧಾನ ಪರಿಷತ್ಗಳನ್ನ ಹೊಂದಿರುವಂತ ರಾಜ್ಯಗಳು. ಎಸ್ ಇಲ್ಲಿ ನೋಡ್ರಿ ಫಸ್ಟ್ ಒನ್ ಯಾವ್ದಂತಂದ ಹೇಳಿದ್ರೆ ಉತ್ತರ ಪ್ರದೇಶ ಅಂತಂದ ಹೇಳ್ತೀವಿ. ಉತ್ತರ ಪ್ರದೇಶದೊಳಗಡೆ ಏನಂತಂದ ಹೇಳಿದ್ರೆ ವಿಧಾನ ಪರಿಷತ್ ಐತೆ. ಅದಾದ ನಂತರ ನಮ್ ಕರ್ನಾಟಕದೊಳಗಡೆ ಏನೈತಂದ್ರೆ ವಿಧಾನ ಪರಿಷತ್ ಐತೆ. ಇದನ್ನ ಬಿಟ್ರಿ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಅಲ್ಲೇ ಬಿಹಾರ್ ಒಳಗಡೆ ಏನಂದ್ರೆ ವಿಧಾನ ಪರಿಷತ್. ಇವ್ ಎರಡೇ ಏನಂತಂದ ಹೇಳಿದ್ರೆ ನಾರ್ತ್ ಇಂಡಿಯಾದಾಗ ಇರುವಂತದ್ದು. ಸೊ ಉಳಿದದ್ದೆಲ್ಲ ಏನ್ ನೋಡ್ರಿ, ಇಲ್ಲಿ ಮಹಾರಾಷ್ಟ್ರ ಇದ್ರಲ್ಲೂ ಏನೈತಿ ವಿಧಾನ ಪರಿಷತ್ ಐತೆ. ತೆಲಂಗಾಣದಲ್ಲಿ ವಿಧಾನ ಪರಿಷತ್ ಐತೆ. ಅದಾದ ನಂತರ ಆಂಧ್ರ ಪ್ರದೇಶದಲ್ಲಿ ವಿಧಾನ ಪರಿಷತ್ ಐತೆ. ಸೊ ಈ ಕೆಳಗಡೆ ಇರೋದು 2 ಬಿಡ್ಬೇಕು, ಅದಾದ ನಂತರ ಮೇಲ್ಗಡೆ 2 ಅಷ್ಟೇ. ಈ ತರ ಒಂದು ಡಯಾಗ್ರಾಮ್ ನ ಹಾಕೊಂಡು ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ ವಿಧಾನ ಪರಿಷತ್ಗಳನ್ನ ಯಾವ್ಯಾವ ಹೊಂದೇವ ಅಂತ ಕ್ವಶನ್ ಅನ್ನ ಕೇಳ್ತಾರೆ. ಸೊ ಇಲ್ಲಿ ನೋಡ್ರಿ ಕ್ವಶನ್ ಏನಂತಂದ್ರೆ ಆರೋಹಣ ಕ್ರಮವಾಗಿ ಬರಿಬೇಕು. ಅಂದ್ರ ಸ್ಮಾಲ್ ಇಂದ ಹಿಡ್ಕೊಂಡು ಲಾರ್ಜ್ ವರೆಗೂ ಬರಿಬೇಕು. ಈಗ ನೋಡ್ರಿ ಕರ್ನಾಟಕ, ತೆಲಂಗಾಣ, ಬಿಹಾರ್, ವೆಸ್ಟ್ ಬೆಂಗಾಲ್ ಅಂತಂದ್ರೆ ನಮ್ ತಲೆ ಒಳಗಡೆ ನಾವು ಎಲ್ಲಾದ್ರೂ ಒಂದ್ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಡಯಾಗ್ರಾಮ್ ಒಳಗಡೆ ನಮ್ ಕರ್ನಾಟಕ ಏನಂತ ಹೇಳಿದ್ರೆ ಸ್ವಲ್ಪ ದೊಡ್ಡದೈತಿ ಎಲ್ಲಾದ್ರೂ ನೋಡಿದ್ರೆ. ಅಂದ್ರೆ ಕರ್ನಾಟಕ ಪಕ್ಕಾ ಲಾಸ್ಟ್ ಬರುತ್ತೆ ಇದು ಎ ಅಂತ ಹೇಳಿ. ಆದ್ರ ಆಪ್ಷನ್ ಏನಾದ್ರು ಐತಿ ನೋಡ್ರಿ, ಎ ಐತಿ. ಸರ್ 100% ಇವೆರಡು ರಾಂಗ್ ಆಗ್ತದೆ. ಎ ಅನ್ನೋದೇನಂತಂದ್ರೆ ಲಾಸ್ಟ್ ಬರುತ್ತೆ. ಎಸ್, ಇನ್ನು ಉಳಿದಿದ್ರೊಳಗಡೆ ನೋಡೋಣ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನಂದ್ರೆ ಬಿ ಅಂತಂದ್ರೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಬಿ ಅಂತ ಕೊಡಿದಾನೆ ಅಂದ್ರೆ ತೆಲಂಗಾಣ. ಸೊ ನಮಗಿಂದ ಸ್ವಲ್ಪ ಸಣ್ಣದ ಯಾವ್ದಂತ ಹೇಳಿದ್ರೆ ತೆಲಂಗಾಣ ಅಂತ ಹೇಳಿ ಬರುತ್ತೆ. ಇನ್ನು ಬಿಹಾರ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಯಾವ್ದು ಸಣ್ಣದು ಯಾವ್ದು ದೊಡ್ಡದಂತ ಥಿಂಕ್ ಮಾಡಿದ್ರೆ ಬಿಹಾರ್ ಏನಂತ ಹೇಳಿದ್ರೆ ಸ್ವಲ್ಪ ದೊಡ್ಡದಾಗತ್ತ. ಅದಾದ ನಂತರ ಪಶ್ಚಿಮ ಬಂಗಾಳ ಕಂಪ್ಲೀಟ್ ಆಗಿ ಸಣ್ಣದಾಗತ್ತೆ ಕಂಪೇರ್ ಮಾಡಿದ್ರ. ಇಲ್ಲಿ ನಾವು ನೋಡಿದ್ರ ಎಸ್ DCPA ಅಂತ ಹೇಳಿ ನಮ್ದ ಇಲ್ಲಿ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ ಕೆಲವೊಂದು ಇಂಪಾರ್ಟೆಂಟ್ ದೇಶಗಳ ರಾಜಧಾನಿಗಳನ್ನ ನೀವು ನೆನ್ಪಿಟ್ಕೊಳ್ಳಬೇಕು. ಯಾಕಂತಂದ ಹೇಳಿದ್ರೆ ಈ ತರ ಕ್ವಶನ್ಸ್ ಗಳು ಬರ್ತಾವ. ನನಗೆ ಇದ್ರಲ್ಲಿ ಯಾವ್ದು ಗೊತ್ತಿಲ್ಲ. ನನಗ್ ಗೊತ್ತಿರೋದು ಯಾವ್ದಂತಂದ ಹೇಳಿದ್ರೆ ಕೆನಡಾದ ಒಂದೇ ಗೊತ್ತೈತೆ. ಕೆನಡಾದ್ ನಾವು ಒಟ್ಟಾವಾ ಅಂತ ಹೇಳ್ತೀವಿ. ಸೊ A2 ಅಂತ ಹೇಳ್ತೀವಿ. ಅದು ಡಬಲ್ ಸೈಡ್ ರಿಪೀಟ್ ಆಗೈತೆ. ಸೊ ಅದಕ್ಕೋಸ್ಕರ ಉಳಿದೆಲ್ಲ ರಿಮೂವ್ ಮಾಡ್ತೀವಿ. ಈ ಎರಡರಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಆಗತ್ತೆ. ಸೊ ಈ ಎರಡರಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಆಗತ್ತೆ. ನೋಡ್ರಿ ಅರ್ಜೆಂಟೀನಾ ಅಂದ ತಕ್ಷಣ ನಾವು ಹೇಳ್ಬಹುದು ಬ್ಯೂನಸ್ ಐರಿಸ್ ಅಂತ ಹೇಳಿ. ಬ್ಯೂನಸ್ ಐರಿಸ್ ಅಂತ ಹೇಳ್ಬಹುದು. ಯಾಕಂತಂದ ಹೇಳಿದ್ರೆ ಈಗ ಪರಿಸರ ಸಮ್ಮೇಳನಗಳು ಅವೆಲ್ಲ ಬರ್ತಾವಲ್ಲ ಅದ್ರ ಸಂಬಂಧ. ಆಮೇಲೆ ಇಲ್ಲ ಅಂದ್ರೆ ಫುಟ್ಬಾಲ್ ಎಲ್ಲ ಗೆದ್ದಾರ, ಅಲ್ಲೆಲ್ಲ ತುಂಬಾ ಚೇಂಜಸ್ ಆಗೈತೆ. ಕರೆಂಟ್ ಅಫೇರ್ಸ್ ಒಳಗಡೆ ನೋಡ್ಕೊಂಡಿದ್ರೆ ಹೇಳ್ಬೋದು. B1 ಅಂತಂದ ಹೇಳ್ತೀವಿ. ಏನಂತಂದ ಹೇಳ್ತೀವಿ ಅಂದ್ರೆ B1 ಅಂತಂದ ಹೇಳ್ತೀವಿ. ಅದಾದ ನಂತರ ನಮ್ಗೆ ಆಲ್ರೆಡಿ ಆನ್ಸರ್ ಬಂತು ಒಂದೇ, ಆಪ್ಷನ್ 3 ಅಂತಂದ ಹೇಳಿ. ನೆಕ್ಸ್ಟ್ ನೋಡ್ರಿ C4 ಆಗತ್ತ. ಕ್ಯೂಬಾ, ಹವಾನಾ ಅಂತಂದ ಹೇಳಿ. ನೆಕ್ಸ್ಟ್ PG ಏನಂತಂದ ಹೇಳಿದ್ರೆ ಸುವಾ ಅಂತ ಹೇಳಾಗತ್ತೆ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತ. ಎಸ್, ನೆಕ್ಸ್ಟ್ ನೋಡ್ರಿ ಹೊಂದಿಸಿ ಬರೆಯಿತಿ ಕಂದಾಯ ವಿಭಾಗಗಳ ಬಗ್ಗೆ ನೀವು ಅಂದ್ರೆ ಪ್ರಾಪರ್ ಆಗಿ ನೋಡ್ಕೋಬೇಕು. ಕಂದಾಯ ವಿಭಾಗಗಳು ಯಾವ ಬರ್ತಾವ ಅಂತ ಹೇಳಿ. ಇಲ್ಲಿ ನೋಡ್ರಿ ನಾನು ಆಪ್ಷನ್ಸ್ ಗಳನ್ನ ನೋಡ್ತೀನಿ. ನೋಡ್ರಿ ಆಪ್ಷನ್ಸ್ ಗಳನ್ನ ನೋಡಿದಾಗ
ಇಲ್ಲಿ ಯಾವ ತರ ಐತ್ ನೋಡ್ರಿ, ಇಲ್ಲಿ ಆಪ್ಷನ್ಸ್ ಗಳನ್ನ ಯಾವ್ದಾದ್ರು ಪ್ರಾಪರ್ ಆಗಿ ಬರುತ್ತೆ ಸರ್. ಇಲ್ಲಿ ನೋಡ್ರಿ 3-3 ಅಂತಂದ ಐತ್ರಿ, 4-4 ಅಂತಂದ ಐತ್ರಿ, 3-3-4-4 ಅಂದ್ರೆ ಇಲ್ಲಿ ಡಿ ಏನೈತೆ ಉಡುಪಿಗೆ ಒಂದು 3 ಬರ್ಬೋದಾ ಆನ್ಸರ್, ಇಲ್ಲ ಅಂದ್ರೆ 4 ಬರ್ಬೋದಾ? 3-4 ನೋಡ್ರಿ, ಇದು ಮೈಸೂರು ವಿಭಾಗ, ಗುಲ್ಬರ್ಗ ವಿಭಾಗ ಐತಿ. ಉಡುಪಿ ಎಲ್ಲೈತಿ, ಗುಲ್ಬರ್ಗ ಎಲ್ಲೈತಿ, ಮೈಸೂರು ಎಲ್ಲೈತಿ? ಎಸ್, ಯಾವ್ದಕ್ಕೆ ಸಮೀಪ ಆಗತ್ತೆ ಉಡುಪಿ? ಚೆಕ್ ಮಾಡ್ರಿ. ಸೊ ಇಲ್ಲಿ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ಗುಲ್ಬರ್ಗ ಬರಂಗಿಲ್ಲ. ಗುಲ್ಬರ್ಗ ಏನಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ಬರುತ್ತೆ. ಉಡುಪಿ ನೋಡ್ರಿ ಇಲ್ಲಿ ಬರುತ್ತೆ ಅಂದ್ರೆ ಅದು ಮೈಸೂರಿಗೆ ಸೇರೈತಿ ಅಂತಂದ ಹೇಳಿ ನಾವು ನೋಡ್ರಿ ಎಷ್ಟು ಈಸಿಯಾಗಿ ಕಂಡು ಹಿಡ್ಕೋಬಹುದು. ಇದೇನಂತಂದ ಹೇಳಿದ್ರೆ ಮೈಸೂರಿಗೆ ಸೇರ್ತಿ ಅಂದ್ರೆ D3 ಕರೆಕ್ಟ್ ಆಗತ್ತೆ. ಉಳಿದದ್ದೆಲ್ಲ ಏನಂತಂದ ಹೇಳಿದ್ರೆ ರಾಂಗ್ ಆಗಿ ಬರ್ತಾವ. ಎಸ್, ಇವೆಲ್ಲ ರಾಂಗ್ ಆಗ. ಆಮೇಲೆ ನೋಡ್ರಿ C4 ಅಂತಂದ ಹೇಳಿ ನಮ್ಗೆ ಸಿಕ್ಬಿಟ್ಟು. C4 ಅಂತಂದ ಹೇಳಿದ್ರೆ ರಾಯಚೂರ್ ಏನಂದ್ರೆ ಗುಲ್ಬರ್ಗಕ್ಕೆ ಬಂದೈತಿ, ರಾಯಚೂರು ಜಿಲ್ಲೆ ಏನಂತಂದ ಹೇಳಿದ್ರೆ ಗುಲ್ಬರ್ಗ ವಿಭಾಗಕ್ಕೆ ಬಂದೈತಿ ಅಂತ ಹೇಳಿ ನಮ್ಗೆ ಅಲ್ಲೇ ಗೊತ್ತಾಯ್ತು. ಇನ್ ನಾವು ಚೆಕ್ ಮಾಡ್ಬೇಕು ಶಿವಮೊಗ್ಗ ಮತ್ತು ಬಿಜಾಪುರ ಅಂತ ಹೇಳಿ. ನೋಡ್ರಿ ಬಿಜಾಪುರ ಎಲ್ಲೈತಿ, ಬೆಂಗಳೂರು ಎಲ್ಲೈತಿ, ಶಿವಮೊಗ್ಗ ಗೊತ್ತಾಗ್ಬಿಡ್ತೈತಲ್ಲ. ನೋಡ್ರಿ ಬಿಜಾಪುರ ಬೆಳಗಾವಿಗೆ ಸೇರುತ್ತೆ, ಶಿವಮೊಗ್ಗ ಇಲ್ಲಿ ಬೆಂಗಳೂರಿಗೆ ಸೇರುತ್ತೆ. ಅಂದ್ರೆ ಶಿವಮೊಗ್ಗ ಏನ್ ಬಂತು 2 ಅಂತಂದ ಹೇಳ್ಬಂತು, ಆಮೇಲೆ ಬಿಜಾಪುರ ಏನ್ ಬಂತು 1 ಅಂತಂದ ಹೇಳ್ಬಂತು. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಸ್ವಲ್ಪ ಥಿಂಕ್ ಮಾಡುದು ಅಂದ್ರೆ ಏನು ಗೊತ್ತಿಲ್ಲ, ಒಂದ್ ಜಸ್ಟ್ ಎಲ್ಲ ಗೊತ್ತಿಲ್ಲ ಅಂದ್ರೂ ಕೂಡ ಒಂದು 10% ನಮಗೆ ನಾಲೆಜ್ ಇದ್ರು ಕೂಡ ನಾವು ಆನ್ಸರ್ಸ್ ಗಳನ್ನ ಈಸಿಯಾಗಿ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಏನೈತೆ ಅಂತ ಹೇಳಿದ್ರೆ ಕ್ವಶನ್ ಸರ್, ಭಾರತಕ್ಕೆ ಭೇಟಿ ನೀಡಿದ ಚೀನಾ ಯಾತ್ರಿಕರು ಕೆಲವು ಘಟನೆಗಳ ಬಗ್ಗೆ ಮಾಡಿರುವ ನಮೂದುಗಳು, ಸಾಮ್ರಾಜ್ಯಗಳ ಕಾರ್ಯವೈಖರಿ, ಅಮೂಲ್ಯವಾದ ಒಳನೋಟಗಳಾಗಿರ್ಬೋದು, ಅದನ್ನೆಲ್ಲ ಭಾರತಕ್ಕೆ ಭೇಟಿ ನೀಡಿ ಎಲ್ಲಾ ಇದು ಮಾಡಿದ್ರ ಮೊದಲನೇ ತಾವು ಯಾರ ಅಂತ ಕ್ವಶನ್ ಕೇಳಿದ್ರು. ಈಗ ಆಪ್ಷನ್ಸ್ ಗಳನ್ನ ನೋಡಿದ ಅಂತಂದ್ರೆ NCERT ಬುಕ್ಸ್ ಓದಿದಾಗ ಇಲ್ಲ ಸರ್ ನಾನು ಎಲ್ಲೋ ಕೇಳಿದಾಗ ಪಾಠ ಸರ್ ಯೈಸಿಂಗ್ ಅಂತಂದ ಹೇಳಿ, ಲೀ ಡವಾನ್ ಅಂತ ಹೇಳಿ, ಇವೆರಡು ನಾನು ಎಲ್ಲೂ ಕೇಳಿಲ್ಲ, ನನ್ನ ಲೈಫ್ ನಾಗ ಕೇಳಿಲ್ಲ ಸರ್. ಮೇ ಬಿ 5 ಅಂತ ಕೇಳಿದ್ರಿ, ಹುಯೆನ್ಸಾಂಗ್ ಕೇಳಿದ್ರಿ. ಈ ಎರಡರಲ್ಲಿ ನೋಡ್ರಿ ಹುಯೆನ್ಸಾಂಗ್ ಲೇಟ್ ಆಗಿ ಬಂದಿದ್ದಾನೆ, ಅದಕ್ಕೆ ತೆಗಿತೀನಿ. 5 ಅನ್ನೋದು ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಆಗುತ್ತೆ. ಇನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದಲ್ಲಿ ಬ್ರಿಟಿಷರ ಸಾರ್ವಭೌಮತ್ವಕ್ಕೆ ಫ್ರೆಂಚರು ಹಾಕಿದ ಸವಾಲು ಯಾವ ಯುದ್ಧಕ್ಕೆ ಕಾರಣ ಆಯ್ತು ಅಂತಂದ್ರೆ ನಾವು ಕೆಳಗಡೆ ನೋಡಿದ್ವಿ ಅಂತಂದ್ರೆ ಸರ್, ಶ್ರೀರಂಗಪಟ್ಟಣ ಒಪ್ಪಂದ ಯಾರ ಜೊತೆ ರೀ? ಟಿಪ್ಪು ಸುಲ್ತಾನ್ ಜೊತೆ ಆಗಿದೆ. ಆಪ್ಷನ್ ತೆಗೆದ ಸರ್. ಬಕ್ಸಾರ್ ಕದನ ನಾವು ಅವಾಗ್ಲೇ ಡಿಸ್ಕಷನ್ ಮಾಡಿದ್ರಿ, ಯಾರ ಜೊತೆಗ್ರಿ? ಬಕ್ಸಾರ್ ಕದನ ಯಾರ ಜೊತೆ ಅಂತಂದ ಹೇಳಿದ್ರೆ ಇವನು ಮೀರ್ ಕಾಸಿಮು, ಅದಾದ ನಂತರ 2ನೇ ಶಾ ಆಲಮ್ಮು, ಇನ್ನೊಬ್ಬ ಯಾರ ಅಂತಂದ ಹೇಳಿದ್ರೆ ಸೂಜಾ ಉದ್ದೌಲ್ ಅಂತ ಹೇಳಿ ತೆಗಿತೀವಿ ಸರ್. ಪ್ಲಾಸಿ ಕದನ ಗೊತ್ತಿದ್ರು ನಮ್ಗ, ಇದು ಸಿರಾಜ್ ಉದ್ದೌಲ್ ಜೊತೆಗೆ ಇರೋದು ಒಂದೇ ಒಂದ್ ಕದನ ಯಾವ್ದಂತಂದ ಹೇಳಿದ್ರೆ ವಾಂಡಿ ವಾಶ್ ಕದನ. ಬ್ರಿಟಿಷರು ಮತ್ತು ಫ್ರೆಂಚರು ಯುದ್ಧ ಮಾಡ್ತಾರೆ, ಇದರಲ್ಲಿ ಫ್ರೆಂಚರನ್ನ ಸೋಲಿಸಿ ಫ್ರೆಂಚರನ್ನ ಏನ್ ಮಾಡ್ತಾರೆ ಅಂದ್ರೆ ಭಾರತದಿಂದ ಕಂಪ್ಲೀಟ್ ಆಗಿ ಹೊರಗಡೆ ಹಾಕ್ತಾರ. ಯಾರು? ಬ್ರಿಟಿಷ್. ಇದೇನಂತಂದ ಹೇಳಿದ್ರೆ ಇವತ್ತಿನ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಇಂತ KA ಕ್ವಶನ್ಸ್ ಗಳನ್ನ ತಗೊಂಡು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಜೈ ಹಿಂದ್.